ಎಲ್ರಿಗೂ ನಮಸ್ಕಾರ. ಈ 89ನೆಯ ಲೀಲಾಜಾಲನ್ಯಾಸದಲ್ಲಿ ನಾವು ಮತ್ತೊಂದು ಹೊಸ ಸರಣಿಯ ಉಪನ್ಯಾಸಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ತಮಗೆಲ್ಲ ತಿಳಿದಂತೆ ಮತ್ತೆ ನಾವು ಆಯ್ಕೆಯನ್ನು ಮಾಡಿದ ಬಹುಶಃ ಬಹುಮತದಿಂದ ಆಯ್ಕೆ ಮಾಡಿದಂಥದ್ದು ಇವತ್ತಿನ ಈ ವಿಷಯವಾದ ಭಿನ್ನಾಭಿಪ್ರಾಯಗಳ ಈ ಉಪನ್ಯಾಸಕ್ಕೆ ಆಗಮಿಸಿದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ವರಿಗೂ ಆತ್ಮೀಯವಾದಂಥ ಸ್ವಾಗತ. ಭಿನ್ನಾಭಿಪ್ರಾಯದ ಉಗಮ ಮತ್ತು ಅದಕ್ಕೆ ಕಾರಣಗಳು, ಅದರ ಪರಿಣಾಮ ಹಾಗೂ ಪರಿಹಾರ ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಉಪನ್ಯಾಸದಲ್ಲಿ ಚರ್ಚೆ ಆಗಲಿಕ್ಕಿದೆ. ನಿಸರ್ಗದಲ್ಲಿ ಜೀವವೈವಿಧ್ಯ ಒಂದು ವಿಶೇಷ, ಹಾಗೆ ಮಾನವನಿಗೆ ವಿಶೇಷವಾದಂಥ ಅಭಿಪ್ರಾಯ ವೈವಿಧ್ಯ. ಉಳಿದ ಪ್ರಾಣಿಗಳಲ್ಲಿ ಇಲ್ಲದಂಥ ಈ ವಿಶೇಷ ಮನುಷ್ಯರಲ್ಲಿ ಯಾಕೆ ಬಂತು? ಇಂತಹ ಅನೇಕ ವಿಷಯಗಳನ್ನು ಈಗಾಗಲೇ ಸರ್ ಅವರು ಪ್ರಶ್ನೆ ಎತ್ತಿದ್ದಾರೆ. ಆ ಎಲ್ಲ ಸಂಗತಿಗಳು ಇವತ್ತಿನ ಉಪನ್ಯಾಸದಲ್ಲಿ ಬರಲಿಕ್ಕಿದೆ ಅಂತ ಹೇಳ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ಅನಿಸ್ತಾ ಇದೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಈ ಭಿನ್ನಾಭಿಪ್ರಾಯ ಅನ್ನೋದು ಹೆಚ್ಚು ಕಡಿಮೆ ದೇವ್ರ ಥರ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆಯಲ್ಲೂ ಇರುತ್ತೆ. ಒಬ್ಬ ಇದ್ರೆ ಭಿನ್ನಾಭಿಪ್ರಾಯ ಇರಕ್ಕೆ ಸಾಧ್ಯವಿಲ್ಲ, ಇಬ್ಬರಿದ್ರೆ ಭಿನ್ನಾಭಿಪ್ರಾಯ ಬಂತು ಅಂತಲೇ. ಪ್ರಕೃತಿಯ ಪಾಠಗಳು ಅನ್ನುವಂಥ ಒಂದು ಇದರಲ್ಲಿ ಏನಾಗುತ್ತೆ ಅಂದರೆ ಅವನು ಹೇಳ್ತಾನೆ, ಒಂದು ಬಳೆ ಹಾಕ್ಕೊಂಡಿದ್ರೆ ಏನು ಶಬ್ದ ಆಗೋದಿಲ್ಲ, ಎರಡು ಬಳೆ ಇದ್ರೆ ಒಂದಕ್ಕೊಂದಕ್ಕೆ ತಾಕಿ ಶಬ್ದ ಆಗುತ್ತೆ ಅಂತ. ಶಬ್ದ ಆಗೋದು ಅಂದರೆ ಭಿನ್ನಾಭಿಪ್ರಾಯದ ಅಭಿವ್ಯಕ್ತಿ ಅಂತಲೇ ನಾವು ಭಾವಿಸ್ಕೋಬೇಕು. ಆದ್ದರಿಂದ ನಮ್ಮ ಮೊದಲ ಕಲಿಕೆ ಭಿನ್ನಾಭಿಪ್ರಾಯಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ, ಭಿನ್ನಾಭಿಪ್ರಾಯ ವಾಸ್ತವ ಅಂತ ಒಪ್ಕೊಳ್ಳೋದು. ಯಾವಾಗ ಅದನ್ನು ಒಪ್ಕೊಳ್ಳೋದಿಲ್ಲ, ಭಿನ್ನಾಭಿಪ್ರಾಯ ಬರ್ತಿದ್ದ ಹಾಗೆ ಅಯ್ಯೋ ಬಂದ್ಬಿಡ್ತು ಭಿನ್ನಾಭಿಪ್ರಾಯ ಅಂತ ಗಾಬರಿ ಆಗ್ತೀವಲ್ಲ, ಅದು ಅತ್ಯಂತ ದೊಡ್ಡ ಸಮಸ್ಯೆ. ಆದ್ದರಿಂದ ಗಾಬರಿ ಆಗೋದು ಬೇಡ, ಸಮಾಧಾನವಾಗಿ ಭಿನ್ನಾಭಿಪ್ರಾಯವನ್ನ ಬಿಡಿಸ್ತಾ ಹೋಗ್ಬೇಕು ಅನ್ನೋವಂಥದ್ದು ಗಮನಿಸ್ಬೇಕು. ಯಾಕೆ ಇಷ್ಟೊಂದು ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಅಂದ್ರೆ, ನಾವು ಪ್ರಾಣಿಗಳನ್ನ ನೋಡಿದ್ರೆ ಪ್ರಾಣಿಗಳಲ್ಲಿ ಭಿನ್ನಾಭಿಪ್ರಾಯ ಬಂದಿಲ್ಲ. ವಾಸ್ತವವಾಗಿ ಪ್ರಾಣಿಗಳು ಬಿಟ್ಬಿಟ್ಟು ಇಡೀ ವಿಶಾಲವಾಗಿ ವಿಶ್ವವನ್ನು ನೋಡಿದ್ರೆ, ಈ ಆಕಾಶದಲ್ಲೇ ನೋಡಿ ಎಷ್ಟು ಥರದ್ದಿದೆ. ಗ್ರಹ ಇದೆ, ಉಲ್ಕೆ ಇದೆ, ನಕ್ಷತ್ರ ಇದೆ, ನೆಬುಲಾ ಇದೆ, ಆಕಾಶ 108 ಅಲ್ಲಿ ಕೂಡ ವೈವಿಧ್ಯ ಇದೆ. ಒಂದೇ ದ್ರವ್ಯ ಅನೇಕ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದ್ರಿಂದ ಈ ಅನೇಕವಾಗಿ ಕಾಣಿಸ್ಕೊಳ್ಳುವಂಥದ್ದು ನಿಸರ್ಗದ ಗುಣ ಅಂತ ನಾವು ಭಾವಿಸ್ಬಹುದು. ಜೀವಿಗಳಲ್ಲೂ ಎಷ್ಟು ಥರ ಜೀವಿಗಳಿವೆ, ಸಸ್ಯಗಳಲ್ಲಿ ಎಷ್ಟು ತರ ಸಸ್ಯ ಇದೆ, ಇದು ನಾವು ಕಾಣೋ ಪ್ರಪಂಚ. ಸೃಷ್ಟಿಯಲ್ಲಿ ಆಕಾಶದಲ್ಲಿ ಕೂಡ ಇಂಥ ಆಕಾಶಕಾಯಿಗಳು ಅನೇಕವು ಇದೆ ಅನ್ನೋದ್ರಿಂದ ಡೈವರ್ಸಿಟಿ ಇಸ್ ಎ ರಿಯಾಲಿಟಿ. ವೈವಿಧ್ಯ ಅನ್ನೋದು ಒಂದು ವಾಸ್ತವ, ಅದನ್ನ ಪಕ್ಕಕ್ಕೆ ತಳ್ಳಕ್ ಆಗೋದಿಲ್ಲ, ಅದಕ್ಕೆ ಹೊಂದ್ಕೊಳ್ಳೋದು ಒಂದೇ ದಾರಿ ಇರೋದು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈಗ ಸುಮ್ಮನೆ ಕುತೂಹಲಕ್ಕೆ ಮಾಡಿದ್ರೆ, ಪ್ರಾಣಿಗಳಲ್ಲಿ ವೈವಿಧ್ಯ ಇಲ್ಲ ವರ್ತನೆಯಲ್ಲಿ, ಮನುಷ್ಯನಿಗೆ ವೈವಿಧ್ಯ ಇದೆ ಯಾಕೆ ಅನ್ನುವಂಥ ಪ್ರಶ್ನೆ. ಈಗ ನೋಡಿ, 2 ಹಸುಗಳು ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ವಾಹನದ ಶಬ್ದ ಆದ್ರೆ 2 ಹಸುಗಳು ಪಕ್ಕಕ್ಕೆ ಹೋಗುತ್ತೆ. ಅವುಗಳು ಪಕ್ಕಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತು, ಅದು ಯಾವ ಪಕ್ಕಕ್ಕೆ ಹೋಗುತ್ತೆ ಅನ್ನೋದ್ರೆ ಮತ್ತೆ ಡೈವರ್ಸಿಟಿ. ಒಂದು ಹಸು ಈ ಕಡೆ ಪಕ್ಕಕ್ಕೆ ಹೋಗ್ಬೋದು, ಇನ್ನೊಂದು ಹಸು ಆ ಕಡೆ ಪಕ್ಕಕ್ಕೆ ಹೋಗ್ಬೋದು. ಆದ್ರೆ ಪಕ್ಕಕ್ಕೆ ಹೋಗೋ ಕ್ರಿಯೆ ಇದೆಯಲ್ಲ, ಪಕ್ಕಕ್ಕೆ ಹೋಗ್ಬೇಕು ಅನ್ನೋ ಸಂಕಲ್ಪದಲ್ಲಿ ಡೈವರ್ಸಿಟಿ ಇಲ್ಲ. ಅಂದ್ರೆ ಏನಾಯ್ತು, ನಮ್ಮ ಮನಸ್ಸಿಗೆ ಹೊಳೆಯುವ ಸಂಗತಿಯಲ್ಲಿ ವೈವಿಧ್ಯ, ನಾವು ನಡೆದುಕೊಳ್ಳುವ ರೀತಿಯಲ್ಲಿ ವೈವಿಧ್ಯ, 2 ಥರ ವೈವಿಧ್ಯ ಇದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಭಿನ್ನಾಭಿಪ್ರಾಯ, ಅನಿಸಿಕೆಯ ಭಿನ್ನಾಭಿಪ್ರಾಯ ಮತ್ತೆ ವರ್ತನೆಯ ಭಿನ್ನಾಭಿಪ್ರಾಯ ಅಂತ 2 ಬಗೆಯ ಭಿನ್ನಾಭಿಪ್ರಾಯವನ್ನ ನಾವು ಗಮನಿಸಬೇಕಾದ್ದು. ಯಾವುದೇ ಆಗ್ಲಿ, ವರ್ತನೆಯ ಭಿನ್ನಾಭಿಪ್ರಾಯ ಆಗ್ಲಿ, ಆಲೋಚನೆಯ ಭಿನ್ನಾಭಿಪ್ರಾಯ ಆಗ್ಲಿ, ಅದರಲ್ಲಿ ಭಿನ್ನಾಭಿಪ್ರಾಯ ಅಂದ ತಕ್ಷಣ ನಮಗ್ ಗಾಬರಿ ಏನು ಅಂತಂದ್ರೆ, ಭಿನ್ನಾಭಿಪ್ರಾಯ ಜಗಳ ಆಗ್ಬಿಡುತ್ತೆ, ಜಗಳ ಆಗ್ಬಿಟ್ರೆ ಆಮೇಲೆ ಯುದ್ಧ ಆಗ್ಬಿಡುತ್ತೆ, ಆಮೇಲೆ ಒಬ್ರಿಗೊಬ್ರಿಗೆ ಮನಸ್ತಾಪ ಆಗ್ಬಿಡುತ್ತೆ ಅಂತ ನಾವು ಬೇಗ ದುಡುಕಿ ಕಲ್ಪಿಸ್ಕೋತೀವಿ. ಆದ್ರೆ ವಾಸ್ತವವಾಗಿ
ತಾಪತ್ರಯ ಆಗೋದು ಯಾವ್ದಂದ್ರೆ ದುಡುಕಿನಲ್ಲಿ ಕಲ್ಪಿಸ್ಕೊಳ್ಳೋದ್ರಲ್ಲ. ಭಿನ್ನಾಭಿಪ್ರಾಯ ಇರ್ಲಿ, ನಾವು ಅದನ್ನ ಕುತೂಹಲವಾಗಿಸ್ಕೋಬಹುದಲ್ಲ. ಅದ್ಯಾಕೆ ಅವ್ರಿಗೆ ಆ ತರ ಅನ್ನಿಸ್ತು, ನಂಗೆ ಯಾಕೆ ಹೀಗೆ ಅನ್ನಿಸ್ತು ಅಂತ ನನಗೆ ಕುತೂಹಲ ಆಗ್ಬೇಕಾಗಿತ್ತಲ್ಲ. ಯಾವುದು ಕುತೂಹಲವಾಗಬೇಕಾಗಿತ್ತೋ ಅದು ಕೋಪವಾಗಿದೆ. ಇಲ್ಲಿಂದನೇ ಸಮಸ್ಯೆ ಶುರುವಾದ್ದು. ಕ್ಯೂರಿಯಸ್ ಬಿಕಮ್ ಫ್ಯೂರಿಯಸ್. ನಾವು ವಿ ಶುಡ್ ಹ್ಯಾವ್ ಬಿಕಮ್ ಕ್ಯೂರಿಯಸ್, ವಿ ಬಿಕೇಮ್ ಫ್ಯೂರಿಯಸ್. ಇದು ತಾಪತ್ರಯ. ಕುತೂಹಲಕ್ಕೂ ಕೋಪಕ್ಕೂ ಬಹಳ ಹತ್ರ ಇದೆ, ಎರಡು ಕಾಕಾರದಿಂದ ಶುರುವಾಗುವಂಥದ್ದು. ಆ ದೃಷ್ಟಿಯಿಂದ ತುಂಬಾ ಗಮನಿಸಬೇಕಾದದ್ದು ಇದು ಅಂತ. ಈಗ ಪ್ರಾಣಿಗಳಿಗೆ ಏನಾಗುತ್ತೆ ಅಂದ್ರೆ, ಯಾವುದೇ ಪ್ರಾಣಿ ಆ ಕ್ಷಣದ ಅನಿಸಿಕೆಗೆ ಮಾತ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತದೆ, ಹಿಂದಿನ ನೆನಪುಗಳು ಅದಕ್ಕಿಲ್ಲ. ನಮಗ್ ಹಾಗಲ್ಲ. ಇವತ್ತಿಂದ ನೋಡ್ತಾ ಇರ್ತೀನಿ, ಆ ಹಿಂದಿನ ವೆಬಿನಾರ್ ಅಲ್ಲಿ ಸರ್ ಹಿಂಗೆ ಹೇಳ್ತಿದ್ರು ಅಂತ ಅನ್ನೋದು ಜ್ಞಾಪಿಸ್ಕೋತೀವಿ, ಮುಂದೆ ಹೀಗೆ ಹೇಳ್ಬೋದು ಅಂತ ಜ್ಞಾಪಿಸ್ಕೋತೀವಿ. ನಮ್ಮ ಮನಸ್ಸು ಹಿಂದಕ್ಕೆ, ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ನ ಬೇರೆ ಅಕ್ಕಪಕ್ಕದ್ದು ಎಲ್ಲಾದ್ರ ಜೊತೆಲೂ ಓಡಾಡುತ್ತೆ. ಅದರಿಂದ ಭಿನ್ನಾಭಿಪ್ರಾಯಗಳು ಜಾಸ್ತಿ. ಆದ್ರೆ ಪ್ರಾಣಿಗಳಿಗೆ ಆ ಕ್ಷಣದ ಪ್ರತಿಕ್ರಿಯೆ, ಪ್ರತಿಸ್ಪಂದನೆ ಆದ್ರಿಂದ ಭಿನ್ನಾಭಿಪ್ರಾಯ ಇಲ್ಲ ಅಂತ ಆಯ್ತು. ಈಗ ಮತ್ತೊಮ್ಮೆ ಭಿನ್ನಾಭಿಪ್ರಾಯನ ಏನು ಅಂತ ಗಮನಿಸೋಣ. ಭಿನ್ನಾಭಿಪ್ರಾಯ ಅಂದ್ರೆ ಏನು ಅಂದ್ರೆ, ನೋಡಿದ ದೃಶ್ಯ ಒಂದೇ ಆದರೂ ಕೂಡ ಗ್ರಹಿಸುವ ರೀತಿ, ವರ್ತಿಸುವ ರೀತಿ ಬೇರೆ ಆಗೋದಕ್ಕೆ ಭಿನ್ನಾಭಿಪ್ರಾಯ ಅಂತ ಕರಿಬಹುದು. ಇದೇ ವ್ಯಾಖ್ಯಾನವಾದ ರೀತಿಯಲ್ಲಿ. ಈಗ ಒಂದು ಕಥೆ ನನಗೆ ತುಂಬಾ ಜ್ಞಾಪಕ ಬರುತ್ತೆ. ಬಹಳ ಹಿಂದೆ ನಾನು ಹುಡುಗ ಆಗಿದ್ದಾಗ ಓದಿದ ಕತೆ, ಒಂದು ದೀಪಾವಳಿ ಸಂಚಿಕೆಯಲ್ಲಿ ಬಂದಿದ್ದ ಕತೆ. ಬಸ್ಸಿಗೆ ಕಾಯ್ತಾ ಸಿಟಿ ಬಸ್ ಸ್ಟಾಪ್ ಅಲ್ಲಿ ತುಂಬಾ ಜನ ನಿಂತಿರ್ತಾರೆ. ಆಗ ಒಬ್ಳ ಹುಡುಗಿ ಅಲಂಕಾರ ಮಾಡ್ಕೊಂಡು ಆ ಅವಳೇನ್ ಬಸ್ಸಿಗೂ ಕಾಯಲ್ಲ, ರಸ್ತೆ ಮುಂದಕ್ಕೆ ಹೊಟ್ಟೋಗ್ತಾಳೆ. ಎಲ್ರೂ ಅವಳು ನೋಡ್ತಾರೆ. ಆಗ ಒಬ್ಬ ವಯಸ್ಸಾದ ಹೆಂಗ್ಸ್ ಹೇಳ್ತಾಳೆ, ಇವಳಿಗೆ ಪ್ರಾಯ ಇದೆ ಚಪಲ, ನಾನು ಹೀಗೆ ಇದ್ದೆ, ಈಗ ನನ್ನ ಹಾಗೆ ವಯಸ್ಸಾದ್ಮೇಲೆ ಅವಳು ನನ್ನ ಹಾಗೆ ಆಗ್ತಾಳೆ ಅಂತ ಅವಳು ಅನ್ಕೋತಾಳೆ. ಇನ್ನೊಬ್ರು ಅನ್ಕೋತಾರೆ, ಹುಡುಗಿ ಚೆನ್ನಾಗಿದ್ದಾಳಲ್ಲ, ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದಾಳೆ, ಒಳ್ಳೆ ರಸಿಕತೆ ಇದೆ ಅಂತ ಇನ್ನೊಂದು ಹುಡುಗಿ ಅನ್ಕೋತಾಳೆ. ಇನ್ನೊಬ್ಬ ಹೇಳ್ತಾನೆ, ಅವನಿಗೆ ಮಕ್ಳಿರಲ್ಲ, ಅವನು ನನ್ಗಿಂತ ಮಗಳಿದ್ರೆ ಚೆನ್ನಾಗಿತ್ತು ಅಂತ ಅವನು ಅನ್ಕೋತಾನೆ. ಹೀಗೆ ಅಲ್ಲಿ ಒಬ್ಬ ಯುವಕ ಇದ್ದೋನು, ಇಂಥದೇ ನಂಗೆ ಯಾರಾದ್ರೂ ಹೆಣ್ಣು ಸಿಕ್ಕಿದ್ರೆ ಒಳ್ಳೇದು ಅಂತ ಅವನು ಅನ್ಕೋತಾನೆ. ಹೀಗೆ ಆ ಕಥೆ ಪೂರ್ತಿ ಹಾಗೆ ಶುರುವಾಗುತ್ತೆ. ಏನಂದ್ರೆ, ಒಂದು ಪರ್ಸೆಪ್ಷನ್ ಅಂದ್ರೆ ವೀಕ್ಷಣೆ ಒಂದೇ, ಆದ್ರೆ ಪರಿಭಾವಿಸುವ ಕ್ರಮ ಬೇರೆ, ಪ್ರತಿಕ್ರಿಯಿಸುವ ಕ್ರಮ ಬೇರೆ, ಕ್ರಿಯೆ ಆಗಿಸುವುದು ಕ್ರಮನೂ ಬೇರೆ. ಇದು ಆ ಕಥೆಯಲ್ಲಿ ಎದ್ದು ಕಾಣ್ತಾ ಇದ್ದದ್ದು. ಈಗ ನೋಡಿ, ಈಗ ಅವ್ರಿಗೆ ಯಾಕೆ ಭಿನ್ನಾಭಿಪ್ರಾಯ ಬಂತು ಅಂತ ಆ ಕಥೆಯಲ್ಲೇ ತಿಳ್ಕೊಳ್ಳೋಣ. ಆಕೆ ವಯಸ್ಸಾಗ್ಬಿಟ್ಟಿದೆ, ಅವಳು ನೋಡಿದಾಗ ಆಸೆ ಆಗುತ್ತೆ, ನಾನು ಹೀಗಿದ್ದೆ ಅಂತ ಸಮಾಧಾನ ಮಾಡ್ತಾ ಇದ್ದಾಳೆ ಮನಸ್ಸಿಗೆ. ಇನ್ನೊಬ್ಬ ಅಂತಾನೆ, ನನಗಿಂತ ಮಗಳಿದ್ರೆ ಚೆನ್ನಾಗಿತ್ತು ಅಂತ. ಹೀಗೆ ಅವರವರ ಪೂರ್ವ ಗ್ರಹಿಕೆಯ ಮೇಲೆ ಬದಲಾಗುತ್ತೆ. ಅದನ್ನೇ ತಾನೆ ನಮ್ಮ ಮುಪ್ಪಿನ ಷಡಕ್ಷರಿ ಹೇಳಿದ್ದು, ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ. ಇಲ್ಲಿ ನಮ್ಮ ಭಿನ್ನಾಭಿಪ್ರಾಯದ ಕಾರಣ ಎಷ್ಟು ಚೆನ್ನಾಗಿ ಹೇಳ್ಬಿಡ್ತಾನ ಅವನು. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ. ಹಾಗಾಗಿ ಭಾವಕ್ಕೆ, ಭಕುತಿಗೆ ಅನುಗುಣವಾಗಿ ಅವರವ್ರಿಗೆ ಹೇಗೆ ಬೇಕೋ ಹಾಗೆ ಕಾಣ್ತಾನೆ ಅಂತ. ಇರೋನು ದೇವರೊಬ್ನೇ, ಆದ್ರೆ ಒಬ್ಬೊಬ್ಬರಿಗೂ ಒಂದೊಂದ್ ಥರ ಕಾಣ್ತಾನೆ ಅನ್ನೋ ದೃಷ್ಟಿಯಿಂದ ಹಾಗೆ ಇದನ್ನ ಇಂಗ್ಲಿಷ್ ನಲ್ಲಿ ಕನ್ಸೆಪ್ಷನ್, ಪರ್ಸೆಪ್ಷನ್ ಅಂತಾರೆ. ನಾನು ಪರ್ಸೆಪ್ಷನ್ ಅನ್ನ ಗ್ರಹಿಕೆ ಅಂತ ಕರೆದೆ, ಕನ್ಸೆಪ್ಷನ್ ಅನ್ನ ಪರಿಕಲ್ಪನೆ ಅಂತ. ಪರಿಕಲ್ಪಿಸ್ಕೊಳ್ಳೋದು, ಆಗ ಇದನ್ನ ಹೇಗೆ ಪರಿಕಲ್ಪಿಸ್ಕೊಳ್ಳೋದು ಅನ್ನುವಂಥದ್ದನ್ನ ನಾನು ಸೇರ್ತಿ. ಈ ನಮ್ಗೆ ಆಶ್ಚರ್ಯ ಏನು ಭಿನ್ನಾಭಿಪ್ರಾಯದಲ್ಲಿ ಅಂದ್ರೆ, ಕಂಡದ್ದು ಒಂದೇ ಆದ್ರೆ ಅನಿಸಿದ್ದು ಇಷ್ಟೊಂದು ಯಾಕೆ, ಅನಿಸಿದ್ದನ್ನು ತಪ್ಪಿಸೋದು ಹೇಗೆ, ಒಬ್ಬೊಬ್ರಿಗೆ ಒಂದೊಂದು ಅನಿಸ್ಬಿಟ್ರೆ ತೀರ್ಮಾನ ಬರೋದು ಹೇಗೆ ಅನ್ನುವಂಥದ್ದು. ನಾವು ಏನನ್ನ ಕಾಣ್ತೀವೋ, ಯಾವ ಭಿನ್ನಾಭಿಪ್ರಾಯ ಬರುತ್ತೋ ಆ ಭಿನ್ನಾಭಿಪ್ರಾಯ ಅನಂತ ಏನೂ ಅಲ್ಲ. ಇಟ್ ಇಸ್ ನಾಟ್ ಇನ್ಫಿನಿಟ್. ಇಲ್ಲಿ ನಾನು ಕೊಟ್ಟ ಕಥೆಯಲ್ಲಿ ಕೊಟ್ಟ ಉದಾಹರಣೆಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಪರಿಕಲ್ಪನೆ ಬಂತು. ಹಾಗೂ ಆಗ್ಬೇಕಾಗಿಲ್ಲ, ಒಬ್ಬರೊಳಗೆ ಅನೇಕ ಪರಿಕಲ್ಪನೆಗಳು ಬರುವುದು. ಬೆಳಗ್ಗೆ ಇದ್ದಾಗ ಒಂದ್ಸರಿ ಅನ್ನಿಸ್ಬೋದು, ಒಂದು 2 ಗಂಟೆ ಮೇಲೆ ಅದೇ ನೋಡಿದ್ದನ್ನ ಜ್ಞಾಪಿಸ್ಕೊಂಡ್ರೆ ಇನ್ನೊಂದು ಅನ್ನಿಸ್ಬೋದು. ಆ ತಾಪತ್ರಯ ಏನು ಇದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಭಿನ್ನಾಭಿಪ್ರಾಯಗಳು ನಮ್ಮ ಆಂತರಿಕ ಸ್ಥಿತಿ ಮತ್ತು ಬಾಹ್ಯದ ದೃಶ್ಯ ಎರಡೂ ಸೇರಿದಾಗ ಆ ರೀತಿ ಅನ್ಸತ್ತೆ ಅಂತ. ಈಗ ಊಟ ನೋಡಿದ್ರೆ ಹೊಟ್ಟೆ ಹಸ್ದೋನ್ಗೆ ಯಾವಾಗ ಊಟಕ್ಕೆ ಬಿಡಿಸ್ತಾರೋ ಅನ್ಸುತ್ತೆ, ಹೊಟ್ಟೆ ತುಂಬ್ದವನ್ಗೆ ಏನ್ ಅನ್ಸುತ್ತೆ,
ಅಯ್ಯೋ ನಿಧಾನಕ್ಕೆ ಬೆಳೆಸ್ಲಿ, ಏನಂತ ಅಡುಗೆ ಮಾಡಿದ್ದಾರೆ, ಏನು ಯೋಚನೆ ಇಲ್ಲ ಅಂತ ಅವ್ನು ನಿರಾಳವಾಗಿರ್ತಾನೆ. ಸೊ ಹೀಗಾಗಿ ಇಲ್ಲಿ ಭಿನ್ನಾಭಿಪ್ರಾಯ ಬರೋದಕ್ಕೆ ನಮ್ಮ ಒಳಗಿನ ಮನಸ್ಥಿತಿ ಕಾರಣ ಅನ್ನೋದನ್ನ ಹೇಳ್ಬಿಟ್ಟಿದಾರಲ್ಲ, ಭಾವ ಭಕುತಿ ಅಂತ. ಈಗ ನಾವು ಇನ್ನೊಂದು ದೃಷ್ಟಿಯಿಂದ, ಮನಃಶಾಸ್ತ್ರದ ದೃಷ್ಟಿಯಿಂದ ನೋಡೋದಾದ್ರೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಅನುಭವವನ್ನ ಸ್ವೀಕರಿಸಿದ ಕೂಡಲೇ ಅದನ್ನ ಹಾಗೆ ಒಪ್ಕೊಂಡ್ಬಿಡೋದಿಲ್ಲ. ಅದನ್ನ ಹಿಂದಿನ ಅನುಭವದ ಜೊತೆಯಲ್ಲಿ ತಾಳೆ ನೋಡ್ತೀವಿ. ಈ ಹಿಂದಿನ ಅನುಭವ, ಪೂರ್ವಾನುಭವ ಇದೆಯಲ್ಲ, ಆ ಪೂರ್ವಾನುಭವ ನಮ್ಮನ್ನೇನ್ ಮಾಡುತ್ತೆ, ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯನ್ನು ಬದಲಾಯಿಸ್ಬಿಡುತ್ತೆ. ಒಬ್ಬೊಬ್ಬರ ಪೂರ್ವಾನುಭವ ಒಂದೊಂದ್ ಥರ, ಹಾಗಾಗಿ ಒಬ್ಬೊಬ್ಬರ ಅನಿಸಿಕೆ ಬೇರೆ ಬೇರೆ ಆಗುತ್ತೆ ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ಭಿನ್ನಾಭಿಪ್ರಾಯ ಇರೋದು, ನೋಡಿದ್ದನ್ನು ಒಬ್ಬೊಬ್ರು ಬೇರೆ ತರ ನೋಡಿದ್ರು ಅಂತಲ್ಲ. ಒಬ್ಬ ಅಹಂಕಾರವಾಗಿ ನೋಡ್ದ, ಒಬ್ಬ ಭಯವಾಗಿ ನೋಡ್ದ ಅಂತ ಅಂತೀವಲ್ಲ, ಅಲ್ಲಿ ವ್ಯತ್ಯಾಸ ಬರುವಂಥದ್ದು. ಹಾಗಾಗಿ ಈ ಪೂರ್ವಾನುಭವ ಇದೆಯಲ್ಲ, ಪೂರ್ವಾನುಭವ ಬೇರೆ ಆದಾಗ ಅದರ ಗ್ರಹಿಕೆಯು ಬೇರೆ ಆಗತ್ತೆ ಅನ್ನುವಂಥದ್ದು. ಅದನ್ನೇ ಭಾವ ಭಕುತಿ ಅಂತ 2 ಪದದಲ್ಲಿ ಹೇಳಿದ್ದು. ಈಗ ಇನ್ನೊಂದು ಪೂರ್ವಾನುಭವ, ಅದರ ಜೊತೆಗೆ ಪೂರ್ವಗ್ರಹ ಅಂದ್ರೆ ಪ್ರಿಜುಡೀಸ್ ಅಂತಾರಲ್ಲ, ಅದು ಪ್ರಿಜುಡೀಸ್ ಅಂದ್ರೆ, ಜುಡೀಸ್ ಅಂದ್ರೆ ನಿರ್ಣಯ, ಪ್ರಿ ಅಂದ್ರೆ ಮುಂಚಿತವಾಗಿ ತೆಗೆದುಕೊಳ್ಳುವ ನಿರ್ಣಯ ಇದೆಯಲ್ಲ, ಅದನ್ನ ಪ್ರಿಜುಡೀಸ್ ಅಂತಾರೆ. ಅಂದ್ರೆ ನಾವು ಈ ಮುಂಚೆ ಏನೇನು ಅನುಭವ ಇತ್ತು ಆಗ್ಲೇ ನಿರ್ಣಯ ತಗೊಂಡ್ಬಿಟ್ಟಿದೀವಿ. ಅವನು ಸಿಗರೇಟ್ ಸೇರ್ಕೊಂಡು ಹೋಗ್ತಿದ್ದಾನ, ಇನ್ಯಾರು ನನ್ನ ಮುಖಕ್ಕೂ ಸಿಗರೇಟ್ ಬಿಡೋನೆ ಅಂತ ಹಿಂದ್ಯಾರೋ ಒಬ್ಬ ಸಿಗರೇಟ್ ನನ್ನ ಮುಖಕ್ಕೆ ಬಿಟ್ಟಿದ್ ನೋಡಿ ಜ್ಞಾಪಕ ಬಂದ್ಬಿಡುತ್ತೆ. ಆದ್ರೆ ಹಿಂದಿನ ಅನುಭವದಲ್ಲಿ ಇದ್ದ ವ್ಯಕ್ತಿಯೇ ಬೇರೆ, ಈ ವ್ಯಕ್ತಿಯೇ ಬೇರೆ. ಹಿಂದಿನ ಅನುಭವದ ವ್ಯಕ್ತಿ ನಡ್ಕೊಂಡಾಗ ಇವ್ನು ನಡ್ಕೋತಾನೆ ಅಂತ ಏನು ಗ್ಯಾರಂಟಿ ಇಲ್ಲ. ಆದ್ರೂ ಕೂಡ ನಮ್ಗೇನಾಗುತ್ತೆ, ಈ ಪೂರ್ವಗ್ರಹ ಹಾಗೆ ಆಲೋಚನೆ ಮಾಡುವಂತ ಒಂದು ರೀತಿಯಲ್ಲಿ ಅದು ಬೇರೆಯಾಗ್ಬಿಡುತ್ತೆ ಅನ್ನೋದ್ರಿಂದ ಈಗ ನಾನು ಏನು ಹೇಳಕ್ ಹೊರಟೆ ಅಂದ್ರೆ, ಪೂರ್ವಾನುಭವ, ಪೂರ್ವಗ್ರಹ ಎರಡೂ ಕೂಡ ನಮ್ಮ ಗ್ರಹಿಕೆಯನ್ನ ಪರಿಕಲ್ಪನೆಯಾಗಿಸುವಾಗ ಒಳಗೆ ಬಂದು ಸೇರ್ಕೊಂಡು ಭಿನ್ನಾಭಿಪ್ರಾಯ ಹುಟ್ಟಿಸುತ್ತೆ. ಈಗ ಮುಂದಿನದ್ದು ನೋಡೋಣ. ಸ್ವಹಿತಾಸಕ್ತಿ ಅಂದ್ರೆ ನನ್ನ ಹಿತಕ್ಕೆ ತಕ್ಕಾಗ ನಾನು ಅದನ್ನು ಅರ್ಥ ಮಾಡ್ಕೋತೀನಿ. ಈಗ ಒಂದು ಪ್ರಸಂಗ ಹೇಳ್ತೀನಿ. ಮತದಾನ ಅಂತ ಭೈರಪ್ಪನವ್ರ ಕಾದಂಬರಿಲಿ ಇದು ತುಂಬಾ ಸ್ವಹಿತಾಸಕ್ತಿ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ, ಕರ್ನಾಟಕದ ಏಕೀಕರಣ ಆಗ್ಬೇಕೇ ಬೇಡವೇ ಅಂತ ಚರ್ಚೆ. ಕನ್ನಡ ಮಾತಾಡೋರ್ನೆಲ್ಲ ಒಂದ್ ಕಡೆಗೆ ಸೇರಿಸ್ಬೇಕು, ಕರ್ನಾಟಕದ ಏಕೀಕರಣ ಆಗ್ಬೇಕು ಅಂತ ಕೆಲವರು. ಕರ್ನಾಟಕ ದೊಡ್ಡದಾಗ್ಬಿಟ್ರೆ ನಮ್ಗಿರೋಂಥ ಮಾನ್ಯತೆ ಹೊರಟೋಗ್ಬಿಡುತ್ತೆ ಅಂತ ಇನ್ ಕೆಲವರು. ಈ ರೀತಿ ಭಿನ್ನಾಭಿಪ್ರಾಯ ಇತ್ತು. ಆಗ ಒಬ್ಬ ವೈದ್ಯ ಇರ್ತಾನೆ, ಅವನ ಹತ್ರಕ್ಕೆ ಜನ ಬರ್ತಾರೆ, ನೀವೇನು ಕರ್ನಾಟಕದ ಏಕೀಕರಣ ಪರವಾಗಿಯೋ ಅಥವಾ ವಿರೋಧವಾಗಿಯೋ ಅಂತ ಕೇಳ್ತಾನೆ. ಪರ ವಿರೋಧ ಯಾಕಿದೆ ಅಂತಲೇ ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿಲ್ಲ ಅಂತ ಅವನು ಹೇಳ್ತಾನೆ, ನೋಡಿ ಹಳೆ ಮೈಸೂರಿನಲ್ಲಿ ಬರೀ ಒಕ್ಕಲಿಗರಿದ್ದಾರೆ, ಒಕ್ಕಲಿಗರ ರಾಜ್ಯಭಾರ ಮಾಡೋದಾದ್ರೆ ನಮ್ಗೇನಾದ್ರು ಒಂದಿಷ್ಟು ಅವಕಾಶ ಇರುತ್ತೆ, ಹೋಗ್ಬಿಟ್ಟು ಎಲ್ಲಾರನ್ನು ಸೇರಿಸ್ಬಿಟ್ರೆ ಅವಾಗ ನಮ್ಗಿರೋ ಅಧಿಕಾರ ಹೊರಟು ಹೋಗುತ್ತೆ ಅಂತ ಅವನು ಹೇಳ್ತಾನೆ. ಆಮೇಲೆ ಇನ್ನೊಬ್ಬ ಬರ್ತಾನೆ, ಅವನ್ ಬಂದು ಕೇಳ್ತಾನೆ ಏನಂತ ಅಂದ್ರೆ, ವೈದ್ಯನ ಹತ್ರಕ್ಕೆ ಅವನ್ ಕೇಳ್ತಾನೆ ಏಕೀಕರಣದ ಬಗ್ಗೆ. ನೋಡಿ ಕರ್ನಾಟಕ ಇಡೀ ದೊಡ್ಡದಾದ್ರೆ ನಮ್ಗೆ ಆ ಸಂಪನ್ಮೂಲಗಳೆಲ್ಲ ನಮಗೂ ಬರುತ್ತೆ, ಅವ್ರಿಗೂ ಹಂಚಿಕೆ ಆಗುತ್ತೆ, ಇದಾಗುತ್ತೆ, ಅದರಿಂದ ಏಕೀಕರಣ ಆಗ್ಬೇಕು ಅಂತ. ಇನ್ನೊಬ್ಬ ಏನಂದ್ರೆ, ಅಲ್ಲಿ ಇನ್ನು ಹಿಂದುಳಿದಿದೆ, ನಾವು ಮುಂದುವರೆದಿದ್ದೀವಿ, ನಮ್ಮ ಮಟ್ಟಕ್ಕೆ ಅವ್ನು ತರೋದ್ರಲ್ಲೇ ನಮ್ ದುಡ್ಡೆಲ್ಲ ಖರ್ಚಾಗಿ ಹೋಗುತ್ತೆ, ಏಕೀಕರಣ ಬೇಡ ಅಂತಾರೆ. ಈ ಜಾತಿ ಮತ್ತೆ ಸ್ವಹಿತಾಸಕ್ತಿ ಎಲ್ಲವೂ ಅದರಲ್ಲಿ ವಿವರಿಸ್ತಾ ಹೋಗ್ತಾರೆ ಭೈರಪ್ಪನವರು. ಆಮೇಲೆ ಒಬ್ಬ ಬ್ರಾಹ್ಮಣ ಕೂತಿರ್ತಾನೆ ಅಲ್ಲಿ, ಅವನ್ ಕೇಳ್ತಾರೆ ನಿಮ್ಗೆ ಏಕೀಕರಣ ಬೇಕಾ ಬೇಡ ಅಂತ. ಸ್ವಾಮಿ ಬಂದ್ರು ನಮ್ಗೆ ಹೇಗೂ ಅವಕಾಶವಿಲ್ಲ, ಹೋದ್ರು ನಮ್ಗೆ ಅವಕಾಶವಿಲ್ಲ, ನಾವೇನ್ ಹೇಳೋದಿದೆ ಅಂತ ಹೇಳ್ತಾರೆ. ಆಮೇಲೆ ಒಬ್ಳು ಪೇಷಂಟ್ ಬಂದಿರ್ತಾಳೆ, ಅವಳು ಇದನ್ನೆಲ್ಲ ಗಮನಿಸಿರ್ತಾಳೆ, ಅವಳಿಗೆ ಆಸ್ತಮಾ ಕಾಯಿಲೆ, ಉಸಿರಾಟದ ತೊಂದರೆ, ಡಾಕ್ಟರ್ ಹತ್ರಕ್ಕೆ ಬಂದಿರ್ತಾಳೆ. ಅವಳು ಕೇಳ್ತಾರೆ ಏನು ಅಂದ್ರೆ, ನಿಂದೇನು ಅಭಿಪ್ರಾಯ ಏಕೀಕರಣಕ್ಕೆ ಅಂತ. ಸ್ವಾಮಿ ಅವ್ರು ಏಕೀಕರಣ ಏನಾದ್ರು ಮಾಡ್ಕೊಂಡು ಹೋಗ್ಲಿ, ಏನಾದ್ರು ನನ್ಗೆ ಉಸಿರಾಡೋದು ಕಟ್ಟಾಗಿದೆ, ದಯವಿಟ್ಟು ಔಷಧಿ ಕೊಡಿ, ನನ್ಗೆ ಅದನ್ನೇ ನನ್ನ ಸಮಸ್ಯೆನೇ ಅಗಾಧವಾಗಿರುವಾಗ ನಾನು ಈ ಭಿನ್ನಾಭಿಪ್ರಾಯ ಜಗಳದಲ್ಲಿ ಭಾಗವಹಿಸುವಷ್ಟು ನಂಗೆ ತಾಕತ್ತೇ ಇಲ್ಲ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಸ್ವಹಿತಾಸಕ್ತಿ, ಎಷ್ಟು ತರದ ಸ್ವಹಿತಾಸಕ್ತಿ. ನನ್ಗೇನು ಉಪಯೋಗ ಇಲ್ಲ ಅನ್ನೋದು ಒಂದು ರೀತಿ ಸ್ವಹಿತಾಸಕ್ತಿ, ನಾನು ವಾದ ಮಾಡಿರೋ ಪ್ರಯೋಜನ ಇಲ್ಲ ಅನ್ನೋದು ಒಂಥರ ಸ್ವಹಿತಾಸಕ್ತಿ.
ನನಗೆ ಅಧಿಕಾರ ಸಿಗತ್ತೆ ಅನ್ನೋದು ಇನ್ನೊಂಥರ ಸ್ವಹಿತಾಸಕ್ತಿ, ನಮ್ಮ ಜಾತಿಯವ್ರಿಗೆ ಸಿಗತ್ತೆ ಅನ್ನೋದು ಒಂಥರ ಹೀಗೆ ಸ್ವಹಿತಾಸಕ್ತಿ ಏಕವಚನ ಅಲ್ವೇ ಅಲ್ಲ. ಸ್ವಹಿತಾಸಕ್ತಿಗಳು 100 ಒಳೊಳಗೆ ಕೆಲಸ ಮಾಡ್ತಿರುತ್ತವೆ, ಸದ್ದಿಲ್ಲೇ ಕೆಲಸ ಮಾಡ್ತಿರುತ್ತವೆ. ಇವನ್ ಹೇಳ್ತಾನೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ, ಮೇಲು ನೋಟಕ್ಕೆ ತಿಳಿಯಾದ ಕಳ ತಳದಲ್ಲಿ ಮೊಸಳೆಗಳಿರುತ್ತವೆ ಅಂತ. ಆದ್ರೆ ಆ ನೀರು ಎತ್ತರದಲ್ಲಿದ್ದಾಗ ಮೊಸಳೆಗಳು ಕಾಣೋದಿಲ್ಲ, ನೀರು ತಿಳಿಯನೆ ಆದ್ರೂ ಮೊಸಳೆಗಳು ಕಾಣೋದಿಲ್ಲ. ಹಾಗೆ ಮನುಷ್ಯ ಮೇಲ್ನೋಟದಲ್ಲಿ ಸಂಭಾವಿತನಾಗಿ ನಗ್ತಾ ಮಾತಾಡ್ತಿದ್ರು, ಅವನ ಒಳಗಿದೆಯಲ್ಲ ಮೊಸಳೆಗಳು, ಅವು ಪರಿಕಲ್ಪನೆಯನ್ನು ಬದಲಾಯಿಸಿ ಭಿನ್ನಾಭಿಪ್ರಾಯ ಮಾಡುತ್ತವೆ ಅನ್ನುವಂಥದ್ದು ಗಮನಿಸಬೇಕಾದ. ಅದರಿಂದ ಈಗ ನಾನು 3ನೆಯ ಕಾರಣ ಹೇಳಿದೆ, ಸ್ವಹಿತಾಸಕ್ತಿ ಅಂತ. ಮುಂದಿನ ಕಾರಣ ಅಧ್ಯಯನ. ನಾವು ಅಧ್ಯಯನ ಮಾಡ್ತೀವಲ್ಲ, ಅಧ್ಯಯನ ಮಾಡಿದಾಗ ಯಾವುದೇ ಒಂದು ವಿಷಯದ ಇನ್ನೂ ವಿಶಾಲವಾಗಿ ಅರ್ಥ ಆಗತ್ತೆ. ಈಗ ಎಂಥದ್ದು ಅಂದ್ರೆ, ಶಾರ್ಟ್ ಸೈಟ್ ಇರೋನ್ಗೆ ಒಂದು ದೃಶ್ಯ ಒಂದಷ್ಟು ದೂರದವರೆಗೆ ಮಾತ್ರ ಕಾಣುತ್ತೆ, ಇದು ಲಾಂಗ್ ಸೈಟ್ ಇರೋನ್ಗೆ ಇನ್ನೊಂದು ಯಾವುದೋ ದೃಶ್ಯ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಕಣ್ಣು ತುಂಬಾ ಚೆನ್ನಾಗಿರೋನ್ಗೆ ಅವನ ದಿಗಂತ ಇನ್ನೂ ದೂರ ಇರುತ್ತೆ. ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತಪ್ಪ ಅಂದ್ರೆ, ನಮ್ಮ ದಿಗಂತವನ್ನ, ಅರಿವಿನ ದಿಗಂತವನ್ನ ವಿಸ್ತಾರ ಮಾಡೋದೇ ಅಧ್ಯಯನ. ಆದ್ದರಿಂದ ಯಾರಾದ್ರೂ ಒಂದು ಕಾದಂಬರಿ ಬರೆದ್ರು ಅಂದ್ರೆ ಅವರು ಸುತ್ತ ಸಮಾಜದಲ್ಲಿ ನೋಡಿರೋದ್ರ ಜೊತೆಗೆ ಅವ್ರು ಓದಿರೋ ಅಂತಹ ಪುಸ್ತಕಗಳು ಕೂಡ ಪ್ರಭಾವ ಬೀರುತ್ತೆ. ಹೀಗಾಗಿ ಅಧ್ಯಯನದ ಒಂದು ಅಂಶ ಇದೆಯಲ್ಲ, ಅದರ ಪ್ರಭಾವ ನಮಗೆ ಗೊತ್ತಿಲ್ಲದೇನೆ ಆಗುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಕೃತಿಯನ್ನ ವಿಮರ್ಶೆ ಮಾಡ್ಬೇಕಾದ್ರೆ ಆ ಕವಿಯ ಹಿನ್ನೆಲೆಯನ್ನು ಕೂಡ ನೋಡಿ ಹೇಳುವಂಥದ್ದು, ಕವಿಯ ಅಧ್ಯಯನವನ್ನು ನೋಡಿ ಹೇಳುವಂಥದ್ದು. ಈಗ ದಾಸ ಸಾಹಿತ್ಯದ ಯಾವುದೇ ತಗೊಳ್ಳಿ, ಅದಕ್ಕೆ ಮೂಲ ಭಗವದ್ಗೀತೆಗೆ ಕನೆಕ್ಷನ್ ಇರುತ್ತೆ. ಇನ್ಯಾರೋ ಯೋಗಾಭ್ಯಾಸದಲ್ಲಿ ಆಸಕ್ತರಿಗೆ ಯೋಗದಲ್ಲಿರೋ ಪ್ರಸ್ತಾಪ ಆಗಿರೋ ಸಂಗತಿಗಳು ಅವ್ರ ಕೃತಿಯಲ್ಲಿ ಬಂದ್ಬಿಡುತ್ತೆ. ಬೇಕೋ ಬೇಡ ಅವ್ರಿಗೆ ಗೊತ್ತಿಲ್ಲ ಹಾಗೆ ಬಂದ್ಬಿಡುತ್ತೆ. ಹೀಗಾಗಿ ಅಧ್ಯಯನ ಒಂದು ಭಿನ್ನಾಭಿಪ್ರಾಯವನ್ನ ಸೃಷ್ಟಿಸುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಈಗ ಮುಂದಿನ ವಿಷಯ ತಗೊಂಡ್ರೆ, ಮನಃಶಾಸ್ತ್ರಜ್ಞರು ಹೇಳ್ತಾರೆ, ನಾವು ಬಾಲ್ಯದಲ್ಲಿ ಏನೇನೋ ಸಂತೋಷ ಪಟ್ಟಿದ್ವಿ, ನೋವು ತಿಂದಿದ್ವಿ, ಅದ್ ಮರ್ತು ಬಿಟ್ಟಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ನಮ್ಮ ಬಾಲ್ಯ ಇದೆಯಲ್ಲ, ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಗಾಯಗಳು ಮಾಡ್ಬಿಟ್ಟಿದೆ. ವಿ ಆರ್ ಆಲ್ ವೂಂಡೆಡ್ ಮೆಂಟಲಿ. ಆ ಮನಸ್ಸಿನಲ್ಲಿ ಯಾವಾಗ ನಾವು ಗಾಯ ಮಾಡ್ಕೊಂಡ್ಬಿಟ್ಟಿದೀವಿ, ಅದ್ ನಮಗ್ ಕಾಣೋದಿಲ್ಲ, ಆದ್ರೆ ಅದರ ನೆನಪು ಉಳಿದಿರುತ್ತೆ. ಆದ್ರಿಂದ ಆ ಬಾಲ್ಯದಲ್ಲಿ ನಮ್ಮ ನೋವುಗಳಿಗಿನ್ನ ಇನ್ನು ಮುಂದೆ ಆ ನೋವು ಆಗ್ಬಾರ್ದು ಅಂತ. ಈಗ ನೋಡಿ, ನಾನ್ ಓದುವಾಗ ಕಷ್ಟಪಟ್ಟೆ, ನಂಗೆ ಲೈಬ್ರರಿ ಇರ್ಲಿಲ್ಲ, ಪುಸ್ತಕ ಕೊಡೋರು ಇರ್ಲಿಲ್ಲ, ನನ್ನ ಮಕ್ಳಿಗೆ ಆ ಕಷ್ಟ ಆಗ್ಬಾರ್ದು ಅಂತ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ. ಹಾಗೆ ಈ ನೊಂದಿರ್ತೀವಿ ನಾವು, ನಮ್ ವ್ಯಕ್ತಿತ್ವ ಸೀಳು ವ್ಯಕ್ತಿತ್ವ ಆಗ್ಬಿಡುತ್ತೆ. ಸೀಳು ವ್ಯಕ್ತಿತ್ವ ದೊಡ್ಡವರಾದಾಗ ಆಗೋದಕ್ಕಿನ್ನ ಬಾಲ್ಯದಲ್ಲಿ ಆಗ್ಬಿಡುತ್ತೆ, ಇನ್ಫೆಂಟ್ ಸ್ಟೇಜ್ ಅಲ್ಲೇನೆ ಶುರುವಾಗ್ಬಿಡುತ್ತದೆ. ಅಲ್ಲಿ ಆಗಿರುವಂತಹ ಸೀಳು ವ್ಯಕ್ತಿತ್ವ ಅದು ಕೂಡ ನಮ್ದ ಪ್ರಭಾವ ನಮ್ಮ ಅರ್ಥೈಸುವಿಕೆಯಲ್ಲಿ, ವರ್ತನೆಯಲ್ಲಿ ಕಂಡು ಬಂದ್ಬಿಡುತ್ತೆ. ಅದರಿಂದ ಈ ಭಿನ್ನಾಭಿಪ್ರಾಯ, ಅರ್ಥೈಸುವಿಕೆಯ ಭಿನ್ನಾಭಿಪ್ರಾಯ ಮತ್ತು ವರ್ತನೆಯ ಭಿನ್ನಾಭಿಪ್ರಾಯ ಏನಾಗುತ್ತೆ ಅಂದ್ರೆ, ಆ ಬಾಲ್ಯದಲ್ಲಿ ಆಗಿರೋ ಪೆಟ್ಟಿದೆಯಲ್ಲ, ಅದರಿಂದನೂ ಕೂಡ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಇಷ್ಟೆಲ್ಲ ನಾವು ಹೀಗೆ ವಿವರಿಸ್ತೀವಲ್ಲ, ಇದನ್ನ DVG ಅವರು ಎಷ್ಟು ಚೆನ್ನಾಗಿ ನಾವು ಇಷ್ಟೆಲ್ಲ ಹೇಳೋ ಉಪನ್ಯಾಸನೆ ಮಾಡ್ಬೇಕಲ್ಲ, ತುಂಬಾ ಗಂಭೀರವಾಗಿ ಮಂಕುತಿ ಮಂಕಂಗ ಓದೋದ್ರಲ್ಲಿ ಸಿಕ್ಬಿಡತ್ತು ಪದ್ಯ. ಈಗ ನಾನು ಅವ್ರು ಹೇಳಿರುವಂತ ಪದ್ಯದ ಒಂದು ಭಾಗವನ್ನ ಈಗ ನಿಮ್ಮ ಮುಂದೆ ಓದ್ತೀನಿ. ಇದು 516ನೇ ಪದ್ಯ. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅದೆಷ್ಟು ಸಂಕ್ಷೇಪವಾಗಿ ಹೇಳ್ಬಿಡ್ತಾರೆ ಅವರು. ಅನುಭವದ ಪರಿ 100ವರೆಗೆ 100. ಭವ ಒಂದೇ, ಪ್ರಪಂಚ ಅದೇ, ಎಲ್ಲರೂ ಅದೇ ಮಳೆ ನೋಡ್ತೀವಿ. ಆದ್ರೆ ಮಳೆ ನೋಡಿದಾಗ ನಂಗೆ ಅನ್ಸೋದು ಬೇರೆ, ಇನ್ನೊಬ್ರಿಗೆ ಅನ್ಸೋದು ಬೇರೆ. ಅನುಭವದ ಪರಿ 100ವರೆಗೆ 100. ದಿನವೊಂದರೊಳೆ ಅದೊಬ್ಬಂಗೆ 100 ಪರಿ. ಹೋಗ್ಲಿ, 100 ಜನ ಬೇರೆ ಇದೆ, 100 ಅಭಿಪ್ರಾಯ ಇಟ್ಕೊಂಡು ಹಾಳ ಹೋಗ್ಲಿ. ಆದ್ರೆ ನಮಗೇನೆ ಬೇರೆ ಬೇರೆ ಕ್ಷಣದಲ್ಲಿ ಬೇರೆ ಬೇರೆ ತರ ಕಾಣುತ್ತೆ. ಎಣಿಪುದು 6 ಅನುಭವವನ್ನು. ಇದರಲ್ಲಿ 100 ಜನ 100 ಅಭಿಪ್ರಾಯ, ಯಾರ ಅನುಭವ ಸರಿ? ಇಲ್ಲಿ ಈ ಸರಿ ತಪ್ಪಿನ ತಾಪತ್ರಯಕ್ಕೆ ಈ ಭಿನ್ನಾಭಿಪ್ರಾಯ ಕಂಡ್ರೆ ನಮಗೆ ಭಯ. ಅದರಿಂದ ಎಣಿಪುದು 6 ಅನುಭವವನ್ನು. ಯಾವ ಪ್ರಮಾಣದಲ್ಲಿ, ಇಲ್ಲಿ ನೋಡಿ, ಪ್ರಮಾಣ ಅನ್ನಕ್ಕೆ 2 ಅರ್ಥ ಇದೆ. ಪ್ರಮಾಣ ಅಂದ್ರೆ ವಾಟ್ ಇಸ್ ದಿ ಪ್ರೂಫ್ ಅಂತ ಒಂದು, ಇನ್ನೊಂದು ಹೌ ಮಚ್ ಕ್ವಾಂಟಿಟಿ ಅನ್ನಕ್ಕೂ ಪ್ರಮಾಣ ಪರಿಮಾಣ ಅಂತ ಅಂತಾರೆ.
ಹಾಗಾಗಿ ಎಣಿಪುದಾರನುಭವವನ್ನು ಆವ ಪ್ರಮಾಣದಲ್ಲಿ ಮಣಲ ಗೋಪುರವು ಅದು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಭಿನ್ನಾಭಿಪ್ರಾಯ ಬಂದಿದ್ ಸಹಜ, ಸಮಸ್ಯೆ ಇರೋದು ಭಿನ್ನಾಭಿಪ್ರಾಯದಲ್ಲಿ ಅಲ್ಲವೇ ಅಲ್ಲ. ಭಿನ್ನಾಭಿಪ್ರಾಯದಲ್ಲಿ ನಾವು ಏನ್ ಮಾಡ್ತೀವಿ, ಭಿನ್ನಾಭಿಪ್ರಾಯ ಬಂದಾಗ ನಾನ್ ಸರಿ ನೀನ್ ತಪ್ಪು ಅಂತೀವಲ್ಲ, ಅವಾಗ ತಾಪತ್ರೆ ಶುರು. ಅದರಿಂದ ನೂರ್ ಜನರ ಅಭಿಪ್ರಾಯಕ್ಕೆ 100 ನಿರ್ಧಾರ ತಗೊಳಕ್ ಒಂದೇ ಕುಟುಂಬ ಒಟ್ಟಿಗೆ ಇದೀವಿ, ನಾವು ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ಒಂದೇ ತೀರ್ಮಾನ ತಗೊಳಕ್ ಸಾಧ್ಯ. ಅವಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ನಾನ್ ಸರಿ ನೀನ್ ತಪ್ಪು ಅಂತೀವಲ್ಲ, ಆ ತಿಕ್ಕಾಟದಲ್ಲಿ ಸಮಸ್ಯೆ ಹೊರತು ಭಿನ್ನಾಭಿಪ್ರಾಯನ ಅವಾಗ ಅವ್ನ್ ಯಾಕೆ ಹಾಗೆ ಅನ್ಸಿತ್ತು ಅಂತ ನೋಡೋ ಸಹನೆ ನಮ್ಗಿರೋದಿಲ್ಲ, ಕುತೂಹಲ ನಮ್ಗಿರೋದಿಲ್ಲ. ಅವಾಗ ಭಿನ್ನಾಭಿಪ್ರಾಯ ಸಮಸ್ಯೆ ಶುರುವಾಗೋದು. ಆಗ್ಲಿ ಇಲ್ಲಿ 2 ಅಂಶ ತುಂಬಾ ಮುಖ್ಯವಾಗಿ ಇದ್ರಲ್ಲಿ ಪ್ರಸ್ತಾಪ ಮಾಡಿರೋದು. 100 ಜನಕ್ಕೆ 100 ತರ ಕಾಣೋದು ಹಾಳಾಗಿ ಹೋಗ್ಲಿದ್ರೆ ಒಬ್ಬನಿಗೆ 100 ತರನು ಕಾಣುತ್ತೆ. ಒಬ್ಬನೇ ತೀರ್ಮಾನ ಮಾಡೋದು ಕಟ್ಟ. ಇದ್ರಲ್ಲಿ ನಾನು 100 ತರ ಅನ್ಸಿದೆ, ಯಾವ್ದಕ್ ನಾನು ಬದ್ಧವಾಗಿರ್ಬೇಕು ಅಂತ ಒಬ್ಬಂಟಿ ಇರೋ ವ್ಯಕ್ತಿಗೂ ಭಿನ್ನಾಭಿಪ್ರಾಯ ತಪ್ಪಿದ್ದಲ್ಲ ಅಂತ ಹೇಳಿ ಅವರು DVG ಅವರು ಹೇಳ್ತಾರೆ ಅನ್ನುವಂಥದ್ದು ಗಮನಿಸಬೇಕು. ಈ ಭಿನ್ನಾಭಿಪ್ರಾಯ ಕಾರಣನೂ ಕೂಡ ಈ 333ನೇ ಪದ್ಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸತ್ಯಾನುಭವ ಎಲ್ಲರಿಗೂ ಒಂದೇ ಎಂತಹುದು. ನೋಡಿದ್ದದೇ ಇರ್ಬೋದು, ಸತ್ಯಾನುಭವ ಎಲ್ರಿಗೂ ಒಂದೇ ಹೇಗಾಗತ್ತೆ? ಬೆಟ್ಟದಡಿಯೊಳಗೊಬ್ಬ, ಕೋಡ ಬಳಿಯೊಳಗೊಬ್ಬ, ಎತ್ತರದ ದೃಶ್ಯ ಕಣಿವೆಯೊಳಗೆ ಆದೀತೆ. ಹಳ್ಳದಲ್ಲಿರೋನಿಗೆ ಕಾಣೋ ದೃಶ್ಯ ಬೆಟ್ಟದ ತುದಿಲಿ ಇಬ್ರಿಗೂ ಒಂದೇ ದೃಶ್ಯ ಕಾಣುತ್ತ, ನೋಡೋದು ಅದೇ ದೃಶ್ಯ, ಅದೇ ಲ್ಯಾಂಡ್ಸ್ಕೇಪ್ನೇ ನೋಡ್ತಾನೆ. ಆದ್ರೆ ಒಂದೊಂದಾಗುತ್ತೆ. ನೇತ್ರದಂದದೆ ನೋಟ ಮಂಕುತಿಮ್ಮ. ಅವ್ರ ಭಾವ ಭಕ್ತಿ ಇನ್ನೊಂದು, ಇವರು ನೇತ್ರ ಅಂತ ಬರ್ತಿದ್ರು. ನೇತ್ರದಂದದೆ ನೋಟ. ಆಗ ನೋಡಿದ್ರೆ ನೇತ್ರವೂ ಒಂದೇ, ಎಲ್ಲರ ಕಣ್ಣು ಒಂದೇ. ಆದ್ರೆ ನೇತ್ರ ಅಂದ್ರೆ ಈ ಕಾವ್ಯ ಇದು, ಅದಕ್ಕೋಸ್ಕರ ರೂಪಕವಾಗಿ ನೋಡಿದ್ರೆ ನೋಡೋ ಪರ್ಸ್ಪೆಕ್ಟಿವ್ ಅಂತೀವಲ್ಲ, ಆ ಪರ್ಸ್ಪೆಕ್ಟಿವ್ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೇತ್ರ ಅಂದ್ರೆ ಕಣ್ಣು ಅಂತ ಅರ್ಥ ಮಾಡ್ಕೊಳ್ಳೋದು. 334ನೇ ಪದ್ಯ. ಓರ್ವನಿಚ್ಛೆ ಗುಣ ಒಂದೊಂದು ಪರಿ. ಒಬ್ಬೊಬ್ಬನ ಇಚ್ಛೆ ಒಂದೊಂದು ಗುಣ, ಒಂದೊಂದು ರೀತಿ. ಭಾರ ಓರ್ವನಿಗೆ ಒಂದೊಂದು ತರದಿ. ಒಬ್ಬೊಬ್ಬನಿಗೆ ಒಂದೊಂದು ತರ ಭಾರ. ಈಗ ಒಂದು ವಸ್ತುನ 4-5 ಜನ ಹೊತ್ಕೊಂಡಿದ್ರೆ ಎಲ್ರಿಗೂ ಒಂದೇ ಭಾರ ಬೀಳಲ್ಲ, ಒಂದೇ ಕಡೆ ಭಾರ ಬೀಳಲ್ಲ, ಬೇರೆ ಬೇರೆ ಕಡೆ ಭಾರ ಬೀಳುತ್ತೆ. ದಾರಗಳಿನ ಅವರ ವಿಧಿ ಪಿಡಿದು ಕುಣಿದಾಡಿಸಲು 100 ಜಡೆ ಕೋಲಾಟ ಮಂಕುತಿಮ್ಮ ಅಂತ. 100 ಜಡೆ ಕೋಲಾಟದಲ್ಲಿ ಕೋಲಾಟ ಆಡೋರು ಆ ಜಡೆ ಕಾಲಿ ಇದು ಹಗ್ಗ ಕಟ್ಕೊಂಡು ಕೋಲಾಡುವಾಗ ಹಗ್ಗ ಹೆಣ್ಕೋಬೇಕು, ಅದ್ ಜಡೆ ಕೋಲಾಟ ಅಂತಾರೆ. ಆ 100 ಜಡೆ ಕೋಲಾಟ ಜೀವನದಲ್ಲಿ ನಡೀತಿದೆ. ಅಲ್ಲಿ ಹಗ್ಗಗಳಿರೋದು ಕೆಲವೇ, ಆದ್ರೆ ಜಡೆ ಹಾಕ್ಬೇಕಾದ್ರೆ ಅಷ್ಟು ಜನವೂ ಓಡಾಡ್ಬೇಕು, ಒಬ್ಬೊಬ್ರು ಒಂದೊಂದು ದಿಕ್ಕೋಗ್ಬೇಕು, ಒಬ್ರು ಓಡಾಡುವಾಗ ಇನ್ನೊಬ್ರು ಸುಮ್ಮನೆ ಇರ್ಬೇಕು. ಇದೆಲ್ಲ ಇದೆ ಶಿಸ್ತು. ಹೀಗಾಗಿ ಈ ಅಂಶಗಳನ್ನ DVG ಅವರು ಹಾಗೆ ಹೇಳಿದ್ದಾರೆ ಅಂತ ಅನ್ನುವಂಥದ್ದನ್ನ ನೋಡೋಣ. ಇನ್ನು ಮುಂದಕ್ಕೆ ಭಿನ್ನಾಭಿಪ್ರಾಯಕ್ಕೆ ಇನ್ನೊಂದು ಕಾರಣ ವೀಕ್ಷಣೆಯ ನೆಲೆ. ನಾವು ಯಾವ ನೆಲೆಯಿಂದ ವೀಕ್ಷಿಸ್ತೀವಿ ಅಂತ. ನಾನು ಅಲ್ಲಿ ಎತ್ತರದ್ದು ಹೇಳಿದೆ, ಬೆಟ್ಟದ ಮೇಲೆ ಇದು ಬೆಟ್ಟದ ಕೆಳಗೆ ಅಂತ DVG ಅವ್ರು ಹೇಳಿದ್ನ. ಒಂದು ಬೆಟ್ಟನೇ ನೋಡ್ತಿದೀವಿ ಅಂತ ಇಟ್ಕೊಳ್ಳೋಣ, ಬೇರೆ ಪೂರ್ವ ದಿಕ್ಕಿಂದ ನೋಡಿ, ಪಶ್ಚಿಮ ದಿಕ್ಕಿನಿಂದ ನೋಡಿ, ಉತ್ತರ ದಿಕ್ಕಿನಿಂದ ನೋಡಿ, ದಕ್ಷಿಣ ದಿಕ್ಕಿನಿಂದ ನೋಡಿ, ಅದು ಬೇರೆಯಾಗೆ ಕಾಣುತ್ತೆ. ಅದ್ರ ಟಾಪಾಲಜಿ ಇದೆಯಲ್ಲ, ಆ ಮೇಲ್ಮೈ ರಚನೆ ಅದು ಬೇರೆ ಬೇರೆಯಾಗೆ ಕಾಣುತ್ತೆ. ಹಾಗಾಗಿ ನೋಡುವ ನೆಲೆಗಟ್ಟಿನ ಮೇಲೆ ದೃಶ್ಯ ಕಾಣುತ್ತೆ. ಆಮೇಲೆ ಇಂದ್ರಿಯಗಳ ಇತಿಮಿತಿ. ನಮ್ಮ ಕಣ್ಣಿಗೆ ಒಂದು ಇತಿಮಿತಿ ಇದೆ. ಈಗ ಪಂಚಶೂಲ ಇಂತಿದೆ ಹಿಮಾಲಯದಲ್ಲಿ, ಬೆಳಗಿನ ಜಾವದಲ್ಲದು ಏನು ಚಿನ್ನದ ಬಣ್ಣ ಬರುತ್ತೆ, ಆಮೇಲೆ ಇದ್ದಕ್ಕಿದ್ದಾಗೆ ಹಳದಿ ಬಣ್ಣ ಬರುತ್ತೆ, ಆಮೇಲೆ ಕೆಂಪಗಾಗುತ್ತೆ, ಆಮೇಲೆ ಬೆಳ್ಗಾಗುತ್ತೆ. ಆ ಬಣ್ಣ ಬದಲಾಗ್ತಾ ಹೋಗುತ್ತೆ. ಹಾಗಾದ್ರೆ ಭಿನ್ನಾಭಿಪ್ರಾಯ ಅಂತಿರೋ ನೀವು ಇಲ್ಲ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡುವಂಥದ್ದು ಗೊತ್ತಾಗುತ್ತೆ ಅಂತ. ಇನ್ನೊಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಹೇಗೆ ಬರುತ್ತೆ ಅಂದ್ರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅಜ್ಞಾನ ಇದೆಯಲ್ಲ, ನಾವು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವ್ಯಕ್ತಪಡಿಸ್ತೀವಲ್ಲ, ಅಭಿಪ್ರಾಯದ ಅಜ್ಞಾನದಿಂದಲೂ ಕೂಡ ಭಿನ್ನಾಭಿಪ್ರಾಯ ಬರುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ನೀವು ಈಗ ಹೇಳಕ್ ಹೋಗ್ತೀವಿ, ಅದೇನೋ ಹೇಳ್ತಾರಲ್ಲ ಹಾಗೆ ಅಂತೀವಿ, ನಮ್ಗೆ ಹೇಳಕ್ ಬರಲ್ಲ. ಈ ಕೆಲವು ಸರಿ ಇಬ್ಬರ ಅಭಿಪ್ರಾಯವೂ ಒಂದೇ, ಬಟ್ ಇಬ್ರು ಮಾತಾಡೋ ಪದಗಳು ಬೇರೆ, ಅವಾಗ ಇದು ಭಿನ್ನಾಭಿಪ್ರಾಯ ಅಂತ ಕಂಡುಬಿಡುತ್ತೆ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಆದ್ದರಿಂದ ನಮ್ಮ ಭಾವುಕ ಸ್ಥಿತಿ ಅಂದ್ರೆ ಇಮೋಷನಲ್ ಸ್ಟೇಟ್, ನಾನು ಅದನ್ನ ಕೋಪಿಸ್ಕೊಂಡು ನೋಡ್ತೀನೋ, ಹೆದರ್ಕೊಂಡು ನೋಡ್ತೀನೋ, ಆಸೆಯಾಗಿ ನೋಡ್ತೀನೋ, ನಿರ್ಲಿಪ್ತವಾಗಿ ನೋಡ್ತೀನೋ, ಹೇಗೆ ನೋಡ್ತೀನೋ ಅದಕ್ಕೆ ತಕ್ಕಾಗಿ ಎನ್ನುವುದ್ರ ಜೊತೆಗೆ
ಈ ನೋಡಿದ ಮೇಲೂ ಕೂಡ ಅಜ್ಞಾನ ಉಂಟಾಗತ್ತೆ ಅಂತ. ಇನ್ನು ಇದನ್ನ ಜೈನರು ಅನೇಕಾಂತವಾದ ಅಂತ ಕರೀತಾರೆ. ಅಂದ್ರೆ ಒಂದನ್ನ ಅನೇಕ ದೃಷ್ಟಿಯಿಂದ ನೋಡಿದಾಗ ಒಬ್ಬೊಬ್ಬರ ಅಭಿಪ್ರಾಯ ಇದ್ದಾಗ ನಾವು ಮೊದಲು ಕಲ್ತ್ಕೋಬೇಕಾದ ಪಾಠ ಅನೇಕಾಂತವಾದದಲ್ಲಿ ಅಂತ ಜೈನರು ಹೇಳೋದೇನಂದ್ರೆ ಇನ್ನೊಬ್ಬರ ಅಭಿಪ್ರಾಯವನ್ನ ಖಂಡಿಸೋಕ್ ಹೋಗ್ಬಾರ್ದು. ನಾವು ಅವ್ರನ್ನ ಒಪ್ಕೋಬೇಕಾಗಿಲ್ಲ, ಆದ್ರೆ ಖಂಡಿಸಕ್ ಹೋದಾಗ ಜಗಳ ಆಗುತ್ತೆ. ಅದಕ್ಕೋಸ್ಕರ ಅವರು ಅನೇಕಾಂತವಾದವನ್ನ ವಾಸ್ತವವೆಂದು ಒಪ್ಪಿಕೊಳ್ಳಿ, ಆವಾಗ ಅದನ್ನ ಖಂಡಿಸಕ್ ಹೋಗದೆ ಇದ್ರೆ ಅವಾಗ ಹೇಗೋ ಸಮಸ್ಯೆ ಬಗೆಹರಿಯುತ್ತೆ. ಖಂಡಿಸಕ್ ಹೊರಟ್ರು, ಜಗಳಕ್ಕೆ ನಿಂತರೋ ಅದು ಎಲ್ಲೆಲ್ಲಿಗೋ ಹೊರಟೋಗ್ಬಿಡುತ್ತೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಇದು ತುಂಬಾ ಗಮನಿಸ್ಬೇಕಾದ್ದು ಅಂತ ಅವ್ರು ಹೇಳ್ತಾರೆ. ಭಾರತೀಯವಾದಂತಹ ಚಿಂತನೆಯಲ್ಲಿ ನಾವು ಪ್ರಪಂಚವನ್ನ ನೋಡುವ ರೀತಿಯಲ್ಲೇ 3 ಗುಣಗಳಿವೆ ಅಂತ ಹೇಳ್ತಾರೆ. ಸಾತ್ವಿಕ, ರಾಜಸ, ತಾಮಸ ಅಂತ. ಅಜ್ಞಾನದಿಂದ ನೋಡೋದು ತಾಮಸ. ಸುಮ್ಮನೆ ನೋಡು, ಅದೇ ಅವರ ಜೈನ ಇದು ಅನೇಕಾಂತವಾದಲ್ಲಿ ಹೇಳ್ತಾರೆ, ಸುಮ್ಮನೆ ಗಮನಿಸಿ, ಅವ್ರ ಸ್ವಭಾವನ ಗಮನಿಸಿ ಅಂತ. ಅದನ್ನ ಸಾತ್ವಿಕತೆ ಅಂತ. ಅದಕ್ಕೆ ಸಾತ್ವಿಕರು ಬೇಗ ಸಾಧು ಸ್ವಭಾವದವರು ಸಾತ್ವಿಕರು ಅನ್ನೋರು. ರಾಜಸರು ನಾನು ಇಲ್ಲ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು, ನಿರ್ಧಾರ ಮಾಡ್ಬಿಡ್ತೀನಿ ಅಂತ ಬದಲಾವಣೆ ಮಾಡುವಂತವ್ರನ್ನ ರಾಜಸರು ಅಂತ ಕರೀತಾರೆ. ಆದ್ರಿಂದ ರಾಜಸದ ಕಣ್ಣಿಗೆ ಕಾಣೋದೇ ದೃಶ್ಯ ಬೇರೆ, ತಾಮಸದ ಕಣ್ಣಿಗೆ ಕಾಣುವ ದೃಶ್ಯವೇ ಬೇರೆ, ಸಾತ್ವಿಕ ಇದಕ್ಕೆ ಕಾಣೋದೇ ಬೇರೆ. ಹೋಗ್ಲಿ, ಇದು ಮೂರು ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಅಷ್ಟೇ ಅಲ್ಲ. ಯಾರು ಕೂಡ ಪರ್ಫೆಕ್ಟ್ ಸಾತ್ವಿಕರಿಲ್ಲ, ಪರ್ಫೆಕ್ಟ್ ರಾಜಸರಿಲ್ಲ, ಪರ್ಫೆಕ್ಟ್ ತಾಮಸರಿಲ್ಲ. ಏನಾಗುತ್ತೆ, ಬೇರೆ ಬೇರೆ ಪ್ರಪೋರ್ಷನಲ್, ಬೇರೆ ಬೇರೆ ಅನುಪಾತದಲ್ಲಿ ನಮಗೆ ಸಾತ್ವಿಕತೆ, ರಾಜಸತೆ, ತಾಮಸತೆ ಇರುತ್ತೆ. ಅದು ಹೋಗ್ಲಿ, ಅದು ಇರ್ಲಿ, ಅದು ಬದಲಾಗ್ತಾ ಹೋಗುತ್ತೆ. ಒಂದು ವಸ್ತು ನೋಡುವಾಗ ಒಂದು ಪ್ರಪೋರ್ಷನ್ ಸಾತ್ವಿಕ, ರಾಜಸ, ತಾಮಸ ಇರುತ್ತೆ. ಇನ್ನೊಂದು ವಸ್ತುವನ್ನು ನೋಡಿದಾಗ ಮತ್ತೆ ಸಾತ್ವಿಕ, ರಾಜಸ, ತಾಮಸ ಬೇರೆ ಇರುತ್ತೆ. ಬೇರೆ ಕಾಲ ಕಳೆದ್ಬಿಟ್ರೆ ಸಾತ್ವಿಕ, ರಾಜಸ ಅನುಪಾತ ಬದಲಾಗ್ಬಿಡುತ್ತೆ. ಅದಕ್ಕೇನೆ ಒಬ್ಬರಿಗೆ ಬೇರೆ ಬೇರೆ 100 ತರ ಕಾಣೋದು ಯಾಕೆ ಅನ್ನೋದನ್ನ ಈ ತ್ರಿಗುಣಾತ್ಮಕತೆ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಇದು ಮನಸ್ಸು ಹೇಗಿದೆ ನಮಗೆ ಗೊತ್ತಿಲ್ಲ. ನಮ್ದು ನಂದು ಮನಸ್ಸು, ನಿಂದು ಮನಸ್ಸು ಅನ್ನೋ ಪದದಲ್ಲಿ ಇಬ್ಬರನ್ನು ವಿವರಿಸ್ಬಿಟ್ವಿ. ಆದ್ರೆ ನನ್ನ ಮನಸ್ಸು ಈಗ 5 ನಿಮಿಷ ಮುಂಚೆ ಇದ್ದ ಹಾಗೆ ಈಗಿಲ್ಲ. ಎಲ್ಲಿ ಸಮಯ ಆಗೋಯ್ತಪ್ಪ, ಬೇಗ ಮುಗಿಸ್ಬೇಕು ಅಂತ ಈಗಿದೆ. ಮುಂಚೆ ಆಗಲ್ಲ, ಇನ್ನೊಂದಿಷ್ಟು ಸ್ವಾರಸ್ಯವಾಗಿ ಹೇಳ್ಬೇಕು ಅನ್ನೋದಿತ್ತು. ಹೀಗಾಗಿ ಈ ತ್ರಿಗುಣಾತ್ಮಕತೆಯ ಅನುಪಾತ ಬದಲಾಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಭಿನ್ನಾಭಿಪ್ರಾಯಗಳು ಏನು ಅಪಾಯವಲ್ಲ, ಸಹಜ ಅಂತ ಒಪ್ಕೊಂಡ್ರು ಕೂಡ ಒಂದು ತಾಪತ್ರಯ ಇದೆ. ನಾನು ಸಾತ್ವಿಕವಾಗಿ ನೋಡ್ತೀನಪ್ಪ, ಯಾರೇನೇನು ಹೇಳ್ತಾರೋ ಅದನ್ನೆಲ್ಲ ಕೇಳಿಸ್ಕೊತೀನಿ, ಪ್ರಶ್ನೆ ಮಾಡ್ಕೋತೀನಿ, ಇವ್ರು ಯಾಕೆ ಹೀಗೆ ನಡ್ಕೊಂಡು ಅಂತ ತಿಟ್ಕೊಳ್ಳೋಣ. ನಾನಿರ್ಬೋದು, ಇನ್ನೊಬ್ರು ಜಗಳ ಗಂಟಿತನ ಇದ್ರೆ ಏನ್ ಮಾಡ್ತೀರಾ? ಕೆಲವರಿಗೆ ವಿರೋಧಿಸಿದ್ರೆ ಸಮಾಧಾನ, ಪ್ರತಿಯೊಂದನ್ನು ವಿರೋಧಿಸಿದ್ರೆ ಸಮಾಧಾನ. ಅವರು ವಿರೋಧ ಚಾಪಲ್ಯ ಅಂತ ಕೆಲವ್ರಿಗಿರುತ್ತೆ. ಈಗ ಒಬ್ಬ ಮನುಷ್ಯನಲ್ಲಿ ಎಲ್ಲ ಇರುತ್ತೆ, ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ. ಕೆಲವರು ಒಳ್ಳೆತನಕ್ಕೆ ಮಾತ್ರ ಸ್ಪಂದಿಸ್ತಾರೆ, ಕೆಲವರು ಕೆಟ್ಟತನಕ್ಕೆ ಮಾತ್ರ ಸ್ಪಂದಿಸ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ. ಉಪ್ಪು ಮತ್ತೆ ಸಕ್ಕರೆ ಬೆರೆಸ್ಬಿಟ್ಟಿದೀವಿ ಅಂತ ಇಟ್ಕೊಳ್ಳೋಣ. ನಾನು ಸಕ್ಕರೆ ಬೇಕಾದವನ್ ಏನ್ ಮಾಡ್ಬೇಕು, ಅದಕ್ಕೆ ನೀರ್ ಹಾಕಿ ಆ ಸಕ್ಕರೆ ನೀರಲ್ಲಿ ಕರಗತ್ತೆ, ಆ ಸಕ್ಕರೆ ತೆಕ್ಕೋಬಹುದು. ಇನ್ನೊಬ್ಬ ಅದ್ರಲ್ಲಿ ಉಪ್ಪಿದೆ, ಮರಳಿದೆ ನೋಡಿ, ತಿನ್ನಕ್ಕಾಗಲ್ಲ, ಮಾಡಕ್ಕಾಗಲ್ಲ ಅಂತ ರೇಗ್ಬೋದು. ಹಾಗಾಗಿ ಉಪ್ಪು ಸಕ್ಕರೆ ಇದು ಬೆರೆಸುವ, ನಾನು ಸಕ್ಕರೆ ಹುಡ್ಕೊಂಡು ಹೊರಟೋನೋ, ಉಪ್ಪನ್ನು ಬೈಯಕ್ ಹೊರಟೋನೋ ಗೊತ್ತಿಲ್ಲ. ಹಾಗಾಗಿ ನಾವು ಸಮಾಧಾನವಾಗಿದ್ರು ಪ್ರಪಂಚದ ಸಮಾಧಾನ, ಪ್ರಪಂಚ ನಮ್ಮನ್ನ ಅಸಮಾಧಾನಕ್ಕೆ ತಂದೇ ತರುತ್ತೆ, ಬರೆದಿಟ್ಕೊಡಿ. ಅಂದಮೇಲೆ ಏನಂತ ಅರ್ಥ, ನಾವು ಸಮಾಧಾನವಾಗಿರೋದು ಅಂದ್ರೆ ನಮ್ಮ ಮನಸ್ಸನ್ನ ಹದ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಹೊರಗಣೆಯ ಮನಸ್ಸಿಗೆ ಕಿವುಡಾಗ್ಬೇಕು, ಹೊರ ಜಗಕ್ಕೆ ಕಿವುಡ. ಆ ಹೊರ ಜಗದ ಅಸ್ತವ್ಯಸ್ತತೆಯ ಮಧ್ಯದಲ್ಲಿ ನಿರಾಳವಾಗಿರ್ಬೇಕು. ಚಿಂತೆ ಇಲ್ದಿರೋನು ಸಂತೆಯಲ್ಲಿ ನಿದ್ದೆ ಬಂತು ಅಂತ ಹೇಳ್ತಾರಲ್ಲ, ಸಂತೆಯಲ್ಲಿ ನಿದ್ದೆ ಮಾಡುವ ಕಲೆ ಇದೆಯಲ್ಲ, ಅದು ಬಂದವನಿಗೆ ಇರ್ಲಿ ಬಿಡಿ, ಭಿನ್ನಾಭಿಪ್ರಾಯ ಯಾಕಿರ್ಬೇಕು, ಯಾಕೆ ಇರಬಾರ್ದು, ಇರ್ಲಿ ಬಿಡಿ. ಇದನ್ನ ಎಲ್ಲಿವರೆಗೆ ಹೇಳ್ತಾರೆ ಅಂತ, ಹೊರಗಡೆ ಗದ್ದಲದಲ್ಲಿ ನಿದ್ದೆ ಮಾಡೋದಷ್ಟೇ ಅಲ್ಲ, ಅಂತರಂಗದ ಗದ್ದಲದಲ್ಲೂ ನಿದ್ದೆ ಮಾಡ್ಬೇಕು ಅಂತ. ಅಂತರಂಗಕ್ಕೆ ನೀನ್ ಹೀಗೆ ಆಲೋಚನೆ ಮಾಡು ಅಂತ ಹೇಳಿದ್ರೆ ಅದು ಕೂಡ ಕೇಳೋದಿಲ್ಲ. ಅದರಿಂದ ಮನಸ್ಸು ಗಲಿಬಿಲಿ ಆಗ್ಲಿ, ಆ ಗಲಿಬಿಲಿ ಆದ್ರೂ ಕೂಡ ಆ ಗಲಿಬಿಲಿಯ ಮಧ್ಯದಲ್ಲಿ ನಾನು ನಿರಾಳವಾಗಿರುವಂತಹ ಕಲೆನೇ ಇದು ಅಂತ ಅಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 13ನೇ ಅಧ್ಯಾಯದಲ್ಲಿ ತುಂಬಾ ನೇರವಾಗಿ ಹೇಳ್ತಾನೆ. ಪ್ರಕಾಶ ಅಂದ್ರೆ ಎಲ್ಲವನ್ನು ನೋಡುವ ಬೆಳಕು,
ಅಂದ್ರೆ ಸಾತ್ವಿಕತೆ. ಪ್ರವೃತ್ತಿಂಚ, ನಾನು ಇದನ್ನೇನಾದ್ರು ಮಾಡಿ ಬದಲಾಯಿಸ್ತೀನಿ ಅನ್ನೋ ರಾಜಸಕ್ಕೆ ಪ್ರವೃತ್ತಿ ಅಂತಾರೆ. ಮೋಹಮೇಮಚ ಪಾಂಡವ, ಕುರುಡ ನಾ ಪ್ರಪಂಚ ನೋಡ್ತೀನಿ, ಅದೇನು ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ. ಇವೆಲ್ಲ ನನ್ನ ಮನಸ್ಸಿಗೆ ಬಂತು ಅಂತ ಇಟ್ಕೊಳ್ಳೋಣ, ಅದಕ್ಕೆಲ್ಲ ಫಿಲ್ಟರ್ ಹಾಕ್ಬಿಟ್ಟು ನೀವು ಬರಬೇಡಿ ಅಂತ ಹೇಳಕ್ ಆಗಲ್ಲ. ಪ್ರಪಂಚ ನೋಡಿದಾಗ ಬರೋದೇ ಅದು. ಅದಕ್ಕೇನ್ ಹೇಳ್ತಾರೆ ಮುಂದಕ್ಕೆ ಅಂದ್ರೆ ನ ದ್ವೇಷ್ಟತಿ ಸಂಪ್ರವೃತ್ತಾನಿ, ಅದ್ ಬರ್ಲಿ ನಾನ್ ನೋಡ್ತೀನಿ. ನನ್ನ ಮನಸ್ಸು ನಾನಲ್ವಲ್ಲ, ಸಿನಿಮಾ ನೋಡಿದಾಗ ನೋಡ್ತೀನಿ, ಅದೇನ್ ಬರುತ್ತೋ ಬರ್ಲಿ, ಯಾವ ದೃಶ್ಯ ಬಂದ್ರೆ ಬರ್ಲಿ. ನ ದ್ವೇಷ್ಟತಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಚ ಕಾಂಕ್ಷತಿ. ಇದ್ಯಾವುದು ಬೇಡಪ್ಪ, ನಂಗೆ ಶಾಂತಿ ಬೇಕು, ಆಯ್ತು. ಎಲ್ಲ ಪಕ್ಕದ ಮನೆಯವ್ರ ಹತ್ರ ಜಗಳ ಹಾಕೋದು, ನೀವು ಗದ್ದಲ ಮಾಡಬೇಡಿ ಅಂತ ನಾನು ಮಾಡ್ಕೊಂಡ್ರೆ ಮನಸ್ಸಿನ ಗದ್ದಲಕ್ಕೆ ಏನ್ ಮಾಡ್ತೀರಾ ನೀವು? ಅದಕ್ಕೋಸ್ಕರ ಭಿನ್ನಾಭಿಪ್ರಾಯ, ಮನಸ್ಸಿನ ಭಿನ್ನಾಭಿಪ್ರಾಯನ ಸಹಿಸೋದೊಂದು ಕಷ್ಟ, ಜಗತ್ತಿನ ಭಿನ್ನಾಭಿಪ್ರಾಯನ ಸಹಿಸೋದೊಂದು ಕಷ್ಟ. ಈ ಮನಸ್ಸು ಜಗತ್ತುಗಳಲ್ಲಿ ಭಿನ್ನಾಭಿಪ್ರಾಯ ಇಲ್ದಾಗ ಮಾಡೋದು ಇದ್ದಿದ್ದು ಕಷ್ಟ. ಈಗ ನಮ್ ತೀರ್ಮಾನ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಅದರಿಂದ ಇದು ಸುಲಭವಾಗಿ ಕಾಣುತ್ತೆ, ಆದ್ರೆ ಗಂಭೀರವಾದ ಸಮಸ್ಯೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ನಮ್ಮ ಭಿನ್ನಾಭಿಪ್ರಾಯಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಚಾಡಿ ಹೇಳೋರು ಇರ್ಬೋದು, ಜಾಹೀರಾತು ಇರ್ಬೋದು, ಪ್ರಚಾರ ಇರ್ಬೋದು. ಅವೆಲ್ಲ ಕೂಡ ನಮ್ಮ ಅಭಿಪ್ರಾಯವನ್ನ ಅವರು ನಮ್ಗೆ ಒಳ್ಳೆ ಮಾತೆಲ್ಲ ಆಡ್ಬಿಟ್ಟಾಗ ಏನಾಗುತ್ತೆ, ಅದು ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಚಾರ್ವಾಕ ಅಂತಾರೆ. ಚಾರ್ವಾಕ ಅಂದ್ರೆ ಅವ್ನು ದೇವ್ರಿಲ್ಲ ಅಂತ ಹೇಳ್ತಿದ್ದ ಅಂತ. ಅವ್ನು ಚಾರ್ವಾಕನ್ ಪದನೇ ನೋಡಿ ಹೇಗಿದೆ, ಚಾರುವಾಕ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದ ಅವನು. ಅವನೇನ್ ಹೇಳ್ತಿದ್ದ, ದೇವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀಯಪ್ಪ, ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ. ಅಯ್ಯೋ, ದೇಹ ಬೂದಿಯಾಗಿ ಹೋಗುತ್ತೆ, ಮತ್ತೆ ವಾಪಸ್ ಬರಲ್ಲ, ಅದಕ್ಕೆ ಸಾಲ ಮಾಡಾರು ತುಪ್ಪ ತಿನ್ನು ಅಂತ ಹೇಳ್ತಿದ್ದ ಅವನು. ಅವ್ನು ಹೇಳಿದ್ದನ್ನ ಎಲ್ಲರೂ ಸಾಲ ಮಾಡಿ ತುಪ್ಪ ತಿಂದ್ರೆ ಮಕ್ಕಳ ಗತಿ ಏನಾಗ್ಬೇಕು? ಅದೇನಾರು ಇರ್ಲಿ, ಅವನು ಹೇಳಿರೋ ರೀತಿ ನೋಡಿ ನೀನ್ ಸುಖಪಡು ಅಂತ. ಅಂದ್ರೆ ನಾವು ಅದೇನೆ ವಾದ ಮಾಡ್ಬಿಟ್ಟು ತರ್ಕ ಮಾಡ್ಬಿಟ್ಟು ದೇವ್ರಿಲ್ಲ ಅಂತ ನೀವು ಹೇಳಿ ಎಲ್ಲರೂ ಜಗಳಕ್ಕೆ ಬರ್ತಾರೆ. ಚಾರುವಾಕನ ಒಂದು ಇದಿದೆಯಲ್ಲ, ಎಂಥದ್ದು ತಂತ್ರನ ಇದೆಯಲ್ಲ, ಟೆಕ್ನಿಕ್ ಇದೆಯಲ್ಲ, ಏನು ಅಂದ್ರೆ ನೀನ್ ಹೆಚ್ಚು, ನಿನ್ ಸುಖ ಹೆಚ್ಚು ಅಂತ ಹೇಳೋ ಅಂಥದ್ದು ಆಲೋಚನೆ, ಅದೆಲ್ಲ ಕಷ್ಟ, ಅದೆಲ್ಲ ಬಿಟ್ಬಿಡು ಅಂತ ಹಾಗೆ ಹೇಳೋದು ಇದೆಯಲ್ಲ. ಆ ಚಾರುವಾಕನ ಗುಣ ದಿಂದ ಪ್ರಚಾರ ಮಾಡ್ಬಿಟ್ರೆ ಕೆಟ್ಟದ್ದು ಒಪ್ಪಿಗೆ ಆಗ್ಬಿಡಿದೆ. ನಿಮ್ಮಂತವ್ರಿಗೆ ಇದೆಲ್ಲ ಬಿಡಿ ಸ್ವಾಮಿ, ನೀವು ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಹೊಗಳ್ಬಿಟ್ರೆ ನಾವು ಅವ್ನ ಮಾತ್ರ ಅಭಿಪ್ರಾಯಕ್ಕೆ ಒಪ್ಕೊಂಡ್ಬಿಡ್ತೀವಿ. ಆದ್ರೆ ಹಾಗೆ ಒಪ್ಕೊಳ್ಳದೆ ಇರೋ ತಾಕತ್ತಿರೋರು ಇದ್ದಾರೆ. ಸಾಕ್ರೆಟಿಸ್ನ ಯಾರೋ ಬಂದು ಹೇಳ್ದ, ನೀವು ದಾರ್ಶನಿಕರು ಬರೀ ಪ್ರಶ್ನೆ ಹಾಕೋತೀರಾ, ಅನುಮಾನ ಮಾಡ್ತೀರಾ, ಬಗೆತಿರ್ತೀರಾ, ಸುಮ್ನಿರಕ್ಕಾಗಲ್ಲ, ನೀವು ನೆಮ್ಮದಿಯಾಗಿರಕ್ಕಾಗಲ್ಲ, ನಾವು ನೋಡಿ ಊಟ ಮಾಡಿ ಹಾಯಾಗಿರ್ತೀವಿ ಅಂತಂದ್ರೆ ಸಾಕ್ರೆಟಿಸ್ ಹೇಳ್ದ, ನೆಮ್ಮದಿಯಾಗಿರೋ ಹೊಂದಿಯಾಗಿರೋಕ್ಕಿಂತ ನೆಮ್ಮದಿ ಕೆಡಿಸ್ಕೊಳ್ಳೋ ಅಂತ ಚಿಂತನೆಯೇ ವಾಸಿ. ಅವನಿಗೆ ಆ ತಾಕತ್ತಿದೆ, ನಮ್ಗೆ ಹಾಗೆ ಹೇಳೋ ತಾಕತ್ತಿಲ್ಲ. ಅವ್ನ ಹಾಗೆ ಹೇಳಿದಾಗ ಹೌದು, ಅವ್ನು ಸುಖವಾಗಿದ್ದಾನೆ, ನನ್ಗೆ ಯಾಕೆ ಬೇಕು, ಯಾವ್ದು ತಲೆ ಕೆಡಿಸ್ಕೊಳ್ಳೋದು ಬೇಡ, ಇವತ್ತೇನ್ ಮಾಡ್ಕೊಂಡು ತಿನ್ಲಿ, ನಾಳೆ ಯಾವ ಹೋಟ್ಲಿಗೆ ಹೋಗ್ಲಿ ಮಾಡ್ಕೊಂಡಿರ್ತೀನಿ ಅಂತ. ಹೆಡೋನಿಸಮ್ ಅಂತ ಕರೀತಾರೆ ಅದಕ್ಕೆ. ಏನೇ ಆಗ್ಲಿ, ಈಗ ಕಾಲದ ಮಿತಿಯಲ್ಲಿ ನಾನು ಮಾತಾಡ್ಬೇಕಾಗಿರೋದ್ರಿಂದ ಇದುವರೆಗೆ ಭಿನ್ನಾಭಿಪ್ರಾಯದ ಉಗಮ ಮತ್ತು ವಿಕಾಸ ಎರಡರ ಅಂಶನು ಒಟ್ಟಿಗೆನೆ ಒಂದ್ರ ಜೊತೆಲೆ ಒಂದು ತಗೊಂಡು ಹೋಗಿದ್ದೀನಿ. ಈಗ ಪರಿಹಾರಕ್ಕೆ ನಾನು ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಹೋಗ್ತಿದ್ದು ಇಲ್ಲ ಸಿಗ್ನಲ್. ಈಗ ನಾನು ಪರಿಹಾರಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಭಿನ್ನಾಭಿಪ್ರಾಯ ಬಂತು ಅಂತ ಇಟ್ಕೊಳ್ಳೋಣ. ಭಿನ್ನಾಭಿಪ್ರಾಯ ಬಂದಾಗ ನಮ್ಮ ಪ್ರತಿಕ್ರಿಯೆ ಯಾವುದು? 4 ಪ್ರತಿಕ್ರಿಯೆ ಸಾಧ್ಯ. ಈ 4 ಪ್ರತಿಕ್ರಿಯೆಯನ್ನು ನಾವೆಲ್ಲರೂ ಮಾಡಿದೀವಿ. ಅದು ವಿಚಿತ್ರ. ಈಗ ನಾನೊಂಥರ ಪ್ರತಿಕ್ರಿಯೆ ಮಾಡ್ತೀನಿ, ನೀವೊಂಥರ ಮಾಡ್ತೀರಾ ಅಂದ್ರೆ ಅವಾಗ ಅದೊಂಥರ ಜಗಳ. ಅದಲ್ಲ, 4 ಪ್ರತಿಕ್ರಿಯೆಯನ್ನು ನಾವು ಮಾಡ್ತೀವಿ. ಮೊದಲನೇ ಪ್ರತಿಕ್ರಿಯೆ ಏನು ಗೊತ್ತಾ? ಭಿನ್ನಾಭಿಪ್ರಾಯ ಬರಲೇ ಕೊಡುದು, ಎಲ್ಲರೂ ಒಂದು ನಿಯಮ ಪಾಲಿಸ್ಬೇಕು ಅನ್ನುವಂಥದ್ದು. ಪ್ರಭು ಸಂಹಿತಿ ಅಂತ ಕರೀತಾರೆ ಅದಕ್ಕೆ. ಅಧಿಕಾರವಾಣಿ. ಯಾರ ಮೇಲೆ ಅಧಿಕಾರ ಮಾಡ್ಬೇಕು? ಅಧಿಕಾರ ಮಾಡಕ್ಕೆ ಏನ್ ಅಧಿಕಾರ ಇದೆ? ಈಗ ನಾವು ಸಂವಿಧಾನಕ್ಕೆ ಬದ್ಧರು, ಅದರಿಂದ ರಾಜ್ಯ ಸರ್ಕಾರ ನಮ್ಮ ಮೇಲೆ ಅಧಿಕಾರ ಮಾಡ್ತೇವೆ. ನಮ್ಮ ಸಂವಿಧಾನಕ್ಕೆ ಬದ್ಧರಲ್ಲದೆ ಇರೋರಿಗೆ ಅದೇನು ಮಾಡಕ್ಕಾಗಲ್ಲ. ಅದರಿಂದ ಭಿನ್ನಾಭಿಪ್ರಾಯ ಬರುಕೂಡುದು ಅನ್ನೋದು ಒಂದು ನಿಷ್ಠುರದ ನಿಲುವು. ಅದು ಜಗಳ ಕಾಣುತ್ತೆ. ಎರಡನೇದು, ಭಿನ್ನಾಭಿಪ್ರಾಯ ಇರಕೂಡದು, ಇರಲೇ ಕೂಡದು. ಭಿನ್ನಾಭಿಪ್ರಾಯ ಬಂತ ತಕ್ಷಣ ಪರಿಹರಿಸ್ಕೋಬೇಕು ಅಂತ. ಇದು ವಿಚಿತ್ರ. ಭಿನ್ನಾಭಿಪ್ರಾಯನ ಪರಿಹರಿಸ್ಕೊಳ್ಳೋಕೆ ನೀವು ದುಡುಕಿದ್ರೆ ದೊಡ್ಡ ಗಾಯ ಆಗತ್ತೆ.
ಗಾಯ ವಾಸಿ ಆಗ್ತಿರುತ್ತೆ, ನೀವು ಕೆರೆದ್ ಬಿಟ್ರೆ ವಾಸಿ ಆಗಲ್ಲ. ಯಾಕೆಂದ್ರೆ ಹೊಸದಾಗಿ ಬೆಳೆದಿರೋ ಚರ್ಮ ಎಲ್ಲ ಕಿತ್ತಾಕ್ತೀರಾ, ಮತ್ತೆ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ಭಿನ್ನಾಭಿಪ್ರಾಯ ಬರಕೂಡದು, ಭಿನ್ನಾಭಿಪ್ರಾಯ ಇರಕೂಡದು ಅನ್ನೋದು ಅಸಹಜವಾದ ಅಪೇಕ್ಷೆ. ಆ ಭಿನ್ನಾಭಿಪ್ರಾಯವನ್ನ ಇತ್ಯರ್ಥ ಮಾಡೋದಕ್ಕೆ ಮಾಡುವ ದುಡುಕಿನ ತೀರ್ಮಾನ. ಒಪ್ಕೋತೀರಾ? ಈಗ ಮುಂದಿನಕ್ಕೆ ಬರೋಣ. ಭಿನ್ನಾಭಿಪ್ರಾಯ ಇರ್ಲಿ, ಜಗಳ ಕಾಯೋದು ಬೇಡ. ಅವನಿರ್ಲಿ, ಅವನಿಷ್ಟ ಅವನಿಷ್ಟ ನಮ್ದಿಷ್ಟ, ಅವ್ರ ಸುದ್ದಿ ಅವ್ರಿಗೆ, ನಮ್ಮ ಸುದ್ದಿ ನಮ್ಗೆ, ಯಾಕೆ ಬೇಕು? ಅವ್ರು ಹಾಗೆ ಮಾಡ್ಲಿ, ನಾನು ಹೀಗೆ ಮಾಡೋಣ, ಯಾರು ಏನ್ ಬರುತ್ತೋ ಅನ್ಭವಿಸೋಣ ಅನ್ನುವುದು ಇದೆಯಲ್ಲ, ಅದನ್ನ ಸಹನೆ ಅಂತ ಕರೀತಾರೆ. ಆ ಸಹನೆ ಇದ್ರೆ ಭಿನ್ನಾಭಿಪ್ರಾಯ ಅಷ್ಟೇನು ಘಾಸಿ ಮಾಡಲ್ಲ. ಒಪ್ಕೋತೀವಲ್ಲ ನಾವು ಭಿನ್ನಾಭಿಪ್ರಾಯವನ್ನ. ಅದು 3ನೇ ಕ್ರಮ. 4ನೇದು ಏನಂದ್ರೆ ಸಹಕಾರ. ಭಿನ್ನಾಭಿಪ್ರಾಯ ಹೋಗ್ಲಿ, ಸಾಮಾನ್ಯ ಅಭಿಪ್ರಾಯ ಬೇಕಾದಷ್ಟು ಇದೆಯಲ್ಲ, ಭಿನ್ನಾಭಿಪ್ರಾಯ ಪಕ್ಕಕ್ಕೆ ಬೇರೆ ವಿಷಯದಲ್ಲಿ ನಾವು ಒಬ್ರಿಗೊಬ್ರು ಕೋಆಪರೇಟ್ ಮಾಡೋಣ, ಸಹಕಾರದಿಂದ ಇರೋಣ ಅಂತ ಅನ್ನುವಂಥದ್ದು. ಈ ಸಹನೆ ಮತ್ತು ಸಹಕಾರ ಭಿನ್ನಾಭಿಪ್ರಾಯದ ತಾಕತ್ತನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಈ ಇರಬಾರ್ದು ಇರಕೂಡ್ದು ಇದೆಯಲ್ಲ, ಅದು ಭಿನ್ನಾಭಿಪ್ರಾಯಕ್ಕೆ ಇನ್ನೂ ತಾಕತ್ನ ಇನ್ನೂ ಪಂಪ್ ಮಾಡುತ್ತದೆ, ಇನ್ನೂ ಜಾಸ್ತಿ ಆಗ್ಬಿಡುತ್ತದೆ ತಾಕತ್ತು. 4 ಆಯ್ತು. 5ನೇದು ದೃಷ್ಟಿ ಇದೆ. 5ನೇದು ಏನಪ್ಪಾ ಅಂದ್ರೆ ಸಮಗ್ರ ದೃಷ್ಟಿ. ಈಗ ಕೈ ಇದೆ, ಕಾಲಿದೆ. ಕೈ ಕಾಲು ಎರಡು ಬೇರೆ ಬೇರೆನೆ, ಭಿನ್ನವೇ ಅದು. ಆದರೂ ಕೂಡ ಈ ಕೈ ಕೂಡ ಯಾವ ದೇಹಕ್ಕೆ ಸಪೋರ್ಟ್ ಕೊಡ್ತಾ ಇದೆಯೋ, ಕಾಲು ಕೂಡ ಅದೇ ದೇಹಕ್ಕೆ ಸಪೋರ್ಟ್ ಕೊಡ್ತಾ ಇದೆ. ದೇಹ ಒಂದೇ, ಕೈ ಕಾಲು ಬೇರೆ ಅಷ್ಟೇ ಅನ್ನುವ ಒಂದು ಸಮಗ್ರ ದೃಷ್ಟಿ ಇಟ್ಕೊಂಡು ಭಿನ್ನಾಭಿಪ್ರಾಯವಿದ್ರೂ ಕೂಡ ಒಂದೇ ಉದ್ದೇಶಕ್ಕೇನೆ ಭಿನ್ನಾಭಿಪ್ರಾಯ ಬಂದಿರಬಹುದು. ಆ ಉದ್ದೇಶ, ಗುರಿ ಅಂತ ವ್ಯಾಪಕವಾದ ಸಮಗ್ರವಾಗಿ ನೋಡುವಂಥದ್ದಿದೆಯಲ್ಲ, ಅದು ಇದು ಕಲಹಕ್ಕೆ ದಾರಿ ಮಾಡಿಕೊಡೋದಿಲ್ಲ. ಈಗ ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತ ಗುರು ತದ್ವೈಶ್ಯಾನ ಪದ್ಯಾಂ ಶೂದ್ರ ಅಭಾಯತ. ನೋಡಿ, ಬ್ರಾಹ್ಮಣರು ತಲೆ ಅವ್ರು ಶ್ರೇಷ್ಠ, ಕಾಲು ಅವ್ರು ಕಡಿಮೆ ಅಂತ ನೀವು ಅರ್ಥ ಮಾಡಿದ್ರೆ ಅವಾಗ ಏನಾಗುತ್ತೆ? ಕಾಲು ಹೊರಟೋಯ್ತು ಅಂತ ಇಟ್ಕೊಳ್ಳಿ, ನಿಮಗೆ ಬೇಕಾದ ತಲೆ ಇರಲಿ, 4 ಗೋಡೆಯಲ್ಲೇ ಕೂತಿರ್ಬೇಕು ನೀವು, ಪ್ರಪಂಚದ ಅನುಭವವೇ ಬರೋದಿಲ್ಲ. ಹಾಗಾಗಿ ಅನಗತ್ಯ ಸ್ಪರ್ಧೆ, ಒಂದೇ ಸತ್ಯದ ಒಂದೇ ಪರ್ಸೆಪ್ಷನ್ 100 ಕನ್ಸೆಪ್ಷನ್ ತಾನೇ ಭಿನ್ನಾಭಿಪ್ರಾಯ ಅಂದ್ರೆ. ಪರ್ಸೆಪ್ಷನ್ ಸೆಂಟರ್ಡ್ ಆಗಿ ನೋಡಿದ್ರೆ ಅವಾಗ ಕನ್ಸೆಪ್ಷನಲ್ ಡಿಫರೆನ್ಸಸ್ ಕಡಿಮೆ ಆಗುತ್ತೆ. ಅದು ಬಿಟ್ಬಿಟ್ಟು ನಾವು ಕನ್ಸೆಪ್ಷನಲ್ ಡಿಫರೆನ್ಸಸ್, ಆಕ್ಷನ್ ಡಿಫರೆನ್ಸ್, ಅವನೊಂಥರ ಮಾಡ್ತಾನೆ ಇವನೊಂಥರ ಮಾಡ್ತಾನೆ ಅಂತಂದ್ರೆ ಹೇಗಾಗುತ್ತೆ ಅಂತ. ಇದು ಹೇಗಪ್ಪ ಅಂತಂದ್ರೆ, ಒಂದು ಘಟನೆಯನ್ನೇ ತಗೊಳ್ಳೋಣ, ಒಬ್ಬೊಬ್ರನ್ನೊಂಥರ ಆಲೋಚನೆ ಮಾಡ್ತಾರೆ. ಒಂದು ನಿಜಾಮ್ ಎಜಿಕಲ್ ಅಂತ ನೈಟ್ ಆಫ್ ದಿ ಸ್ಕಾರ್ಪಿಯನ್ ಅಂತ ಒಂದು ಪದ್ಯ ಬರೆದಿದ್ದಾರೆ. ಅದ್ರಲ್ಲಿ ಮನೆಗೆ ಒಂದು ಚೇಳು ಬಂದ್ಬಿಟ್ಟು ಅವ್ರ ಅಮ್ಮನ ಕಚ್ಚಿ ಬಿಡುತ್ತೆ. ಒಬ್ಬೊಬ್ರನ್ನೊಂಥರ ಮಾಡ್ತಾರೆ. ಚೇಳು ಸಾಯ್ಸಕ್ ಒಬ್ಬ ಹೋಗ್ತಾನೆ. ಚೇಳು ಬರದಾಗಿರಕ್ಕೆ ಅದು ಸೂರ್ನ ಅವಾಗೆಲ್ಲ ಇರ್ತಾನೆ, ಮಾಳಿಗೆಯಿಂದ ಉದುರುತ್ತಲ್ಲ, ಅಲ್ಲಿ ಏನಾದ್ರು ಬರದಾಗ ಏನಾದ್ರು ಅದಕ್ಕೆ ವಿಷ ಹಾಕ್ಬೇಕು ಅಂತಾನೆ. ಇನ್ನೊಬ್ಬ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತಾನೆ, ಇನ್ನೊಬ್ಬ ಅಮ್ಮನ್ ಸಮಾಧಾನ ಮಾಡ್ತಾನೆ. ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ. ಅನೇಕಾಂತವಾದವನ್ನ ತುಂಬಾ ಚೆನ್ನಾಗಿ ನಿಜಾಮ್ ಎಜಿಕಲ್ ಪದ್ಯದಲ್ಲಿ ಬರೀತಾರೆ. ಕೊನೆಗೆ ಅವ್ರ ಅಮ್ಮ ಹೇಳ್ತಾಳೆ ಏನಂತ ಅಂದ್ರೆ, ಅವರೆಲ್ಲಾರು ಹಾಗೆ ಯೋಚನೆ ಮಾಡ್ತಾರೆ. ಅವ್ರ ಅಮ್ಮ ನೋವು ಅನುಭವಿಸ್ತಿರೋ ಅಮ್ಮ ಹೇಳ್ತಾಳೆ, ಸದ್ಯ ಈ ಚೇಳು ನನ್ನ ಕಚ್ಚಿತು, ನನ್ನ ಮಕ್ಕಳನ್ನ ಕಚ್ಚಲಿಲ್ಲ ಅಂತ. ಅದು ಇನ್ಯಾರಿಗೂ ಹೊಡೆದಿಲ್ಲ ನೋಡಿ. ಹಾಗಾಗಿ ಈ ನಿಜಾಮ್ ಎಜಿಕಲ್ ಪದ್ಯದಲ್ಲಿ ತಾಯಿ ಹೇಳೋದಿದೆಯಲ್ಲ, ಅದು ಸಮಗ್ರ ದೃಷ್ಟಿ. ಇನ್ನೊಬ್ರು ಹೇಳೋದು ಅವರು ಒಂದು ಪರ್ಸ್ಪೆಕ್ಟಿವ್ನ ಪರಿಹಾರ. ಅವು ಎಲ್ಲ ಇದ್ರಲ್ಲಿ ಯಾವ್ದು ಸತ್ಯ, ಯಾವ್ದು ಸುಳ್ಳು? ಅದಕ್ಕೆ ಹೇಳ್ತಾರೆ, ನಥಿಂಗ್ ಈಸ್ ಕಂಪ್ಲೀಟ್ಲಿ ಟ್ರೂ, ನಥಿಂಗ್ ಈಸ್ ಕಂಪ್ಲೀಟ್ಲಿ ಫಾಲ್ಸ್, ಎವ್ರಿಥಿಂಗ್ ಈಸ್ ಪಾರ್ಟ್ಲಿ ಟ್ರೂ ಅಂಡ್ ಎವ್ರಿಥಿಂಗ್ ಈಸ್ ಪಾರ್ಟ್ಲಿ ಫಾಲ್ಸ್ ಅಂತ. ಈ ವಾಕ್ಯ ನನ್ಗೆ ಅದೇನು ಬಾಲ್ಯದಿಂದ ನನಗೆ ಬಹಳ ಇಷ್ಟವಾದಂತಹ ವಾಕ್ಯ. ಯಾಕೆ ಅಂತಂದ್ರೆ ನೋಡಿ, ಆಲೋಚನೆ ಮಾಡಿ, ಎಲ್ಲವೂ ಭಾಗಶಃ ಸತ್ಯವೇ, ಎಲ್ಲವೂ ಭಾಗಶಃ ಸುಳ್ಳೆ. ಯಾವುದೂ ಪೂರ್ಣ ಸತ್ಯವಲ್ಲ, ಯಾವುದೂ ಪೂರ್ಣ ಸುಳ್ಳು ಅಲ್ಲ. ಅಕಸ್ಮಾತ್ ಪೂರ್ಣ ಸತ್ಯ ಇದ್ರು ನಾನು ಗ್ರಹಿಸುವಾಗ ಅದರಲ್ಲಿ ಗ್ರಹಿಸೋದು ಅಲ್ಪನೇ. ಹಾಗಾಗಿ ಕಟ್ಟಡದ ಪರಿಯನ್ನ ನೋಡುವ ಇಟ್ಟಿಗೆ ನಾನು ಅಂತ ಅನ್ನುವಾಗ ಭಿನ್ನಾಭಿಪ್ರಾಯದ ಬಗ್ಗೆ ಸಹನೆ ಬರುತ್ತೆ. ಇಲ್ಲದೆ ಹೋದ್ರೆ ನಾವು ಚಟ ಮಾಡ್ಕೊಂಡ್ಬಿಡ್ತೀವಿ. ಈಗ ನನ್ ಕಂಡ್ರೆ ಆಗ್ದೋನಾ, ಅವ್ನು ಬರೇ ಕೆಟ್ಟದನ್ನೇ ಹೇಳ್ತಾ ಹೋಗ್ತೀವಿ. ನನ್ ಕಂಡ್ರೆ ಇಷ್ಟನಾ, ಯಾರು ಹೇಳಿದ್ರು ಬಿಡ ಅಕಸ್ಮಾತ್ ಅವ್ನು ಹಾಗೆ ಮಾಡ್ದೆ ಅಷ್ಟೇ ಅಂತ ಹೇಳ್ತಿರ್ತೀವಿ. ಹಾಗಾಗಿ ನಮ್ಮ ಮನಸ್ಸು ಪೂರ್ವಗ್ರಹಗಳ ಗೋಡೆ ಕಟ್ಕೊಂಡ್ಬಿಟ್ರೆ, ಈಗ ನೋಡಿ, ವಿರೋಧ ಪಕ್ಷದವರು ತಪ್ಪುಗಳನ್ನ ಹೇಳಿದಾಗ ಒಳ್ಳೇದನ್ನೊಂದಕ್ಕೆ ಒಂದ್ಸರಿ ಭೇಷ್ ಅನ್ನೋದಿಲ್ಲ. ಹಾಗೆ
ಆಳೋ ಪಕ್ಷದವರು ಹಾಗೆ, ವಿರೋಧ ಪಕ್ಷದವ್ರು ಕೊಟ್ಟಿರೋ ಸಲಹೆ ಒಳ್ಳೇದಾದ್ರೂ ತಗೊಳ್ಳೋದಿಲ್ಲ. ಇದು ಪಾಲಿಟಿಕ್ಸ್ ಅಲ್ಲಿ ಅತಿರೇಕಕ್ಕೆ ಹೋಗಿದೆ. ಅದಕ್ಕೆ ಈ ಜಗಳ ಇತ್ಯರ್ಥ ಆಗೋದಿಲ್ಲ. ಇದು ಮುಂದುವರ್ಕೊಂಡು ಹೋಗುತ್ತೆ. ಪಾಲಿಟಿಕ್ಸ್ ಹೋಗ್ಲಿ, ನಾವು ವೈಯಕ್ತಿಕವಾಗಿಯೂ ಅಷ್ಟೇ. ನಾವು ಈ ಪೂರ್ವಗ್ರಹಗಳ ಗೋಡೆ ನಮಗೇ ಗೊತ್ತಿಲ್ಲದಾಗ ಬೆಳಿತಾನೆ ಇರುತ್ತೆ. ನಾವು ಆಗಾಗ್ಗೆ ಕತ್ತರಿಸ್ತಾನೆ ಇರ್ಬೇಕಾಗುತ್ತೆ. ಇಲ್ದೇನೆ ಸುಮ್ಮನಿದ್ದು ಬಿಟ್ರೆ ಸಾಕು. ಏನಾಗುತ್ತೆ, ಪೂರ್ವಗ್ರಹಗಳ ಗೋಡೆ ದೊಡ್ಡದಾಗ್ತಾನೆ ಹೋಗುತ್ತೆ. ಲೆಫ್ಟ್ ಟು ದೆಮ್ಸೆಲ್ಸ್ ಥಿಂಗ್ಸ್ ಗೋ ಫ್ರಮ್ ಬ್ಯಾಡ್ ಟು ವರ್ಸ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ. ತಂತಾನೆ ಕೈ ಬಿಟ್ಬಿಟ್ರೆ ಒಳ್ಳೇದು ಕೂಡ ಕೆಟ್ಟದಾಗ್ತಾನೆ ಹೋಗುತ್ತೆ ಅಂತ. ಆತ್ಮೀಯರೇ, ಇದನ್ನೆಲ್ಲ ಹೇಗೆ ಮಾಡೋದು ಅನ್ನೋದಕ್ಕೆ ಪ್ರಯೋಗ ಮಾಡಿ ನೋಡೋದಕ್ಕೆ ಪ್ರಯೋಗಾಲಯಕ್ಕೇನು ಹೋಗ್ಬೇಕಾಗಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದಂಗ ನಮ್ಮ ಸುತ್ತ ಇರುವ ಜನರ ಮಧ್ಯೆ ನಮ್ಮ ಅಭಿಪ್ರಾಯ, ಅವರ ಅಭಿಪ್ರಾಯದ ಭಿನ್ನಾಭಿಪ್ರಾಯಗಳು ಹೇಗೆ, ಅದಕ್ಕೆ ನನ್ನ ಮನಸ್ಸು ಹೆಂಗ್ ಕೆಲಸ ಮಾಡ್ತಾ ಇದೆ, ಅವ್ರ ಮನಸ್ಸು ಹೆಂಗ್ ಕೆಲಸ ಮಾಡ್ತಾ ಇದೆ ಅಂತ ನೋಡಿದ್ರೆ ಸಾಕು, ಭಿನ್ನಾಭಿಪ್ರಾಯದ ಬಗ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ಉಪನ್ಯಾಸ ಯಾಕೆ ಬೇಕು ನಮ್ಗೆಲ್ಲ, ನಾವು ನೋಡ್ತಾನೆ ಇದೀವಿ ಅಂತ ನೀವು ಹೇಳಿದ್ರೆ ಖಂಡಿತ ಬೇಕಾಗಿಲ್ಲ ಈ ಉಪನ್ಯಾಸ. ಆದ್ರೆ ಏನಾಗುತ್ತೆ ಅಂದ್ರೆ, ಈ ಉಪನ್ಯಾಸ ನೋಡಿದ ಮೇಲೆ ನೋಡೋ ರೀತಿ ಬದಲಾಗ್ಬಿಡುತ್ತೆ. ಸ್ವಲ್ಪ ಇರುಕೂಡ್ದು ಅನ್ನೋದು ಅಥವಾ ಬರ್ಲೇ ಕೂಡ್ದು ಅನ್ನೋ ಹಠ ನಾವು ಮಾಡೋದು ಸರಿ ಇಲ್ಲ. ಎಲ್ರಿಗೂ ಬರ್ತಾ ಇದೆ. ಇಟ್ ಈಸ್ ಯೂನಿವನ್. ಅದಕ್ಕೆ ಹೇಳಿದ್ದು ಪ್ರಾರಂಭದಲ್ಲೇನೆ, ಭಿನ್ನಾಭಿಪ್ರಾಯ ಅನ್ನೋದು ಸರ್ವಾಂತರ್ಯಾಮಿ ಅಂತ. ಈ ಸರ್ವಾಂತರ್ಯಾಮಿ ಜೊತೆಗೆ ನಾವು ಹೊಂದಿಕೊಂಡು ಬಾಳೋದೇ ಜೀವನ. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಶುಡ್ ಬಿ ಎಂಡ್ಯೂರ್ಡ್ ಅಂತ ಕೀಟ್ಸ್ ಹೇಳ್ತಾನೆ. ಯಾವ್ದನ್ನು ವಾಸಿ ಮಾಡಕ್ಕಾಗಲ್ಲ, ಸಹಿಸ್ಕೋಬೇಕು. ಇನ್ನೇನ್ ಮಾಡಕ್ಕಾಗತ್ತೆ? ಅದರಿಂದ ಸಹಿಸ್ಕೊಳ್ಳುವಾಗ ಮುಖ ಗಂಟು ಹಾಕೊಳ್ಳೋದು ಬೇಡ, ಸಮಾಧಾನವಾಗಿ ಸಹಿಸ್ಕೊಳ್ಳೋಣ ಅಂತ. ಅದೇ ಕೈಲಾಸಂ ಸಲಹೆ ಇದೆಯಲ್ಲ, ಗರಡಿ ಮಾಡಿ ಆಂಜನೇಯನ ಶಕ್ತಿ ತಗೊಳ್ಳಿ, ಆದ್ರೆ ಗರಡಿ ಮಾಡುವಾಗ ಆಂಜನೇಯನ ಮುಖ ಮಾಡಬೇಡಿ ಅಂತ. ಆ ರೀತಿ ಮಾಡಬಾರ್ದು. ಮಾಡ್ದಾಗಿರೋ ಅಷ್ಟು ಒಂದ್ ಸ್ವಲ್ಪ ಸಮಾಧಾನ, ಸಂಯಮ ನಮಗ್ ಬಂದ್ರೆ ಬೇರೆಯವ್ರಿಗೂ ಬರ್ಸೋದಕ್ಕೂ ನಮ್ಗೆ ಇಲ್ಲಿ ಎರಡು ಬರ್ಬೇಕಾಗತ್ತೆ. ನಾನು ಆ ಸಂಯಮ ತಂದ್ಕೊಂಡ್ರೆ ಸಾಲದು, ನಮ್ಮ ಸುತ್ತಮುತ್ತನವ್ರಿಗೂ ಅದನ್ನ ಸಂದರ್ಭೋಚಿತವಾಗಿ, ಅದು ಜಗಳಕ್ಕೆ ಎಡೆ ಮಾಡಿಕೊಡೋದು ಹಾಗೆ ಹೇಳುವ ಒಂದು ಕಲೆಯನ್ನು ಕೂಡ ನಾವು ಕಲ್ತ್ಕೊಂಡ್ರೆ ಅವಾಗ ಭಿನ್ನಾಭಿಪ್ರಾಯ ಸಹನೀಯವಾಗುತ್ತೆ ಅಂತ ಹೇಳ್ತಾ, ಈಗ ನನ್ನ ನಿರೂಪಣೆಯಲ್ಲಿ ನಿಮಗೆ ಎದ್ದಿರಬಹುದಾದಂತಹ ಅನುಮಾನಗಳು ಅಥವಾ ಮೆಚ್ಚುಗೆಗಳು, ನಿಮ್ಮ ಅನುಭವಗಳು ಯಾವುದನ್ನು ಬೇಕಾದರೂ ಹೇಳುವ ಕಾಲ. ಅದನ್ನ ನಾನು ಮಾಡೋದಕ್ಕೆ ಸಾಧ್ಯವಾದಷ್ಟು ಪರಿಹರಿಸೋದಕ್ಕೆ ನನಗೆ ತಿಳಿದಿರೋ ಹಾಗೆ ಪರಿಸ್ಥಿತಿ ಎಲ್ಲರೂ ಸೇರಿ ಪ್ರಯತ್ನ ಪಡೋಣ. ಅದೇನದು, ಇದು ಡೆಮಾಕ್ರೆಟಿಕ್, ಇದು ಒಬ್ರು ಹೇಳೋರೊಬ್ರು ಕೇಳೋರೊಬ್ರು ಖಂಡಿತ ಅಲ್ಲ. ಈ ನಿಮ್ಮ ನಿರೀಕ್ಷೆಗೂ ನನ್ನ ಮಾತಿಗೂ ಒಂದು ಅಂತರ ಇದ್ದೇ ಇರುತ್ತೆ. ಆ ಅಂತರದಲ್ಲೂ ನಿಮಗೆ ಒಂದಿಷ್ಟು ಸಂತೋಷ ಆಗಿದೆ ಅಂತ ನಾನು ಭಾವಿಸ್ಕೊಂಡು ಈಗ ನಿಮ್ಮ ಪ್ರತಿಕ್ರಿಯೆ ಕೇಳೋದಕ್ಕೆ ಕಾತರವಾಗಿದ್ದೀನಿ. ಮುಂದಿನ ವಿಷಯದ ಯಾವುದೋ ನಂಗೆ ಮರ್ತು ಹೋಗಿದೆ, ಗಣೇಶ್ ಅವ್ರು ಹೇಳ್ಬೇಕು. ಆಮೇಲೆ ಈ ಒಪಿನಿಯನ್ ಈಗ ಮುಗಿದೋಯ್ತಲ್ಲ, ಯಾವುದು ಭಿನ್ನಾಭಿಪ್ರಾಯ, ಇನ್ನು ಉಳಿದ ಇದೆಯಲ್ಲ, ಅದಕ್ಕೆ ಮತ್ತೆ ಮತ ಹಾಕಿ ನೋಡೋಣ. ಎರಡನೇದು ಯಾವುದು ಅಂತ ನೋಡೋದಕ್ಕೆ ಇವತ್ ನಾಳೆ ಹಾಕಿದ್ರೆ ನಾವು ಅದೇನಾದ್ರು ಏರುಪೇರಾದ್ರೆ ಅವಾಗ ಪರಿಗಣಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಈಗ ಪ್ರಶ್ನೆ ಮತ್ತು ಪ್ರತಿಕ್ರಿಯೆ. ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಒಂದು ನೀವು ಪರ್ಸೆಪ್ಷನ್ ಮತ್ತು ಕಾನ್ಸೆಪ್ಷನ್ ಬಗ್ಗೆ ಹೇಳಿದ್ರೆ ಅದನ್ನ ಸ್ವಲ್ಪ ವಿವರಿಸ್ಬೋದು. ಪರ್ಸೆಪ್ಷನ್ ನಾವು ಹಿಡ್ಕೋಬೇಕು, ಕಾನ್ಸೆಪ್ಷನ್ ಅಂತ ಹೇಳಿದ್ರಲ್ಲ, ಈಗ ನೋಡಿ ಇದ್ರೊಳಗೆ ಹೇಳ್ತೀನಿ. ನಾವು ಬೆಳೆದಿಂಗಳು ನೋಡಿದ್ರೆ ಹಾಲು ಚೆಲ್ದಾಗ ಬೆಳೆದಿಂಗಳು ಅಂತೀವಿ. ನಾವು ದಿನ ಹಾಲು ಉಪಯೋಗಿಸೋ ಜನ. ಆದ್ರೆ ಹೆಣ್ಕುಡುಕ ರತ್ನ ಏನ್ ಹೇಳ್ತಾನೆ, ಬೆಳೆದಿಂಗಳು ರಾತ್ರಿ ಈ ಚೋರಿ ಬತ್ತಂದ್ರೆ ಈ ಸಿಲಿಂಡರ್ ಚೆಲ್ದಂಗೆ ನೆಪ್ಪಾಯ್ತದೆ ಅಂತ. ನೋಡಿದ್ದದೇ ಬೆಳೆದಿಂಗಳು ತಾನೆ. ನನಗೆ ಯಾಕೆ ಹಾಲು ಜ್ಞಾಪಕ ಬಂತು, ಅವ್ನಿಗೆ ಯಾಕೆ ಹೆಂಡ ಜ್ಞಾಪಕ ಬಂತು? ಅಷ್ಟೇ ಅಲ್ಲ, ಮುಂದಕ್ಕೆ ಆಕಾಶದ ಚಂದ್ರನ ಪಡಕಾನೆ ದೀಪಕ್ಕೆ ಹೋಲಿಸದೆ ಹೋಯ್ತಂದ್ರೆ ತಪ್ಪಾಯ್ತದೆ ಅಂತ ಹೇಳ್ತಾನೆ. ಆ ಚಂದ್ರ ಇದಾನಲ್ಲ, ಹೆಂಡದಂಗಡಿ ದೀಪದ ತರ ಕಾಣ್ತಾನಂತೆ. ಅವ್ನ ತಲೆಯಲ್ಲಿ ತುಂಬಾ ಹೆಂಡದಂಗಡಿ ತುಂಬಿಕೊಂಡಿದ್ರೆ ಅವ್ನಿಗೆ ಆ ಬೆಳ್ದಿಂಗ್ ಹೆಂಗ್ ಕಾಣುತ್ತೆ? ಪರ್ಸೆಪ್ಷನ್ ಇಸ್ ಸೇಮ್, ಕನ್ಸೆಪ್ಷನ್ ಇಸ್ ಡಿಫ್ರೆಂಟ್. ಹಾಗಾಗಿ ಪರ್ಸೆಪ್ಷನ್ ನಲ್ಲಿ ಸಿಂಗ್ಯುಲರ್ ಇದ್ದದ್ದು ಪರ್ಸೆಪ್ಷನ್ ಅಲ್ಲಿ ಪ್ಲೂರಲ್ ಆಗೋದು ಅತ್ಯಂತ ಸಹಜವಾದದ್ದು ಅನ್ನುವಂಥದ್ದನ್ನ ಗಮನಿಸ್ಬೇಕು. ಈಗ ದೇವ್ರ ಆಯುಧ ಇಟ್ಕೊಂಡಿದ್ದಾನೆ. ನಾನು ಅನ್ಕೋತೀನಿ
ದೇವರು ನಾನೇನಾದ್ರು ಕೆಟ್ಟದ್ ಮಾಡಿದ್ರೆ ಆಯುಧ ಎಲ್ಲ ಉಪಯೋಗಿಸ್ಬಿಡ್ತಾನೆ ಅಂತ. ಇನ್ನೊಬ್ರು ಅಂತಾರೆ ನಾನು ಕಷ್ಟದಲ್ಲಿದ್ದಾಗ ಆ ದೇವ್ರ ಆಯುಧನ ನನಗ್ ತೊಂದರೆ ಕೊಡ್ತೀನಲ್ಲ ಅವನ ಮೇಲೆ ಪ್ರಯೋಗಿಸ್ತಾನೆ ಅಂತ ಅನ್ಕೋತಾರೆ. ಅದೇ ದೇವ್ರು, ಅದೇ ಭಕ್ತಿ. ಈಗ ಒಂದ್ ಸಿನಿಮಾ ನೋಡ್ತೀವಿ ಅಂತ ಇಟ್ಕೊಳ್ಳೋಣ, ಇಬ್ರು ಚೆನ್ನಾಗಿದೆ ಅಂತ ಅಂತಾರೆ ಅಂತ ಇಟ್ಕೊಳ್ಳೋಣ ಸಿನಿಮಾನ. ಯಾಕೆ ಚೆನ್ನಾಗಿದೆ ಅಂತ ಪ್ರಶ್ನೆ ಹಾಕಿದ್ರೆ ಇಬ್ರಿಗೆ ಉತ್ತರನು ಬೇರೆನೇ ಇರುತ್ತೆ. ಚೆನ್ನಾಗಿಲ್ಲ ಅಂತ ಇಟ್ಕೋತಾರೆ ಅಂತಾರೆ ಅಂತ ಇಟ್ಕೊಳ್ಳೋಣ ಸಿನಿಮಾನ ಇಬ್ರು, ಇಬ್ರನ್ನ ಸುಮ್ಮನೆ ಉದಾಹರಣೆಗೆ ತಗೊಂಡಿದ್ದೀನಿ. ಅವರಿಬ್ರನ್ನ ಯಾಕೆ ಚೆನ್ನಾಗಿಲ್ಲ ಅಂತ ಇವ್ರು ಹೇಳೋ ಚೆನ್ನಾಗಿಲ್ಲ ಬೇರೆ ಇರುತ್ತೆ, ಅವ್ರು ಹೇಳೋ ಚೆನ್ನಾಗಿಲ್ಲ ಬೇರೆ ಇರುತ್ತೆ. ಹೀಗಾಗಿ ಮೇಲು ನೋಟಕ್ಕೆ ಏಕರೂಪವಾಗಿ ಕಾಣೋದು ಪರ್ಸೆಪ್ಷನ್, ನೋಡಿದ್ದೊಂದೇ. ಅದು ನೋಡುವ ಹಂತದಲ್ಲಿ ಏಕವಚನ, ಗ್ರಹಿಸುವ ಹಂತದಲ್ಲಿ ಬಹುವಚನ ಅಂತ, ಅದನ್ನೇ ಪರ್ಸೆಪ್ಷನ್ ಕನ್ಸೆಪ್ಷನ್ ಅಂತ ಹೇಳಿದೆ. ಆಮೇಲೆ ಮತ್ತೆ ಇನ್ನಾರ್ದಾರು ಪ್ರಶ್ನೆಗಳು, ಪ್ರತಿಕ್ರಿಯೆಗಳು? ಮುಂದಿನ ವಾರ ಗಣೇಶನ 31ನೇ ತಾರೀಕು ಬಿಸಿ ಇರ್ತಾರೆ ಅಂತ ಕಾಣುತ್ತೆ. ಯಾವ ಡೇಟ್ ನ ಲೈಕ್ಲಿ ಅನ್ನೋದನ್ನ ಲೈಕ್ಲಿ ಅಷ್ಟೇ ಹೇಳಿದ್ರೆ ಆಗ್ಬೋದೇನು. ಹಾ, ಕೃಷ್ಣಮೂರ್ತಿ ಮಾತಾಡ್ತಾ ಇದ್ದಾರೆ, ಹೇಳಿ ಸರ್. ಇಂಗ್ಲಿಷ್ ನ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅಗ್ರಿ ಫಾರ್ ಡಿಸಗ್ರೀಯಿಂಗ್ ಫಾರ್ ಅಗ್ರೀಯಿಂಗ್ ಅಂತ, ಅದನ್ನ ನೀವು ಹೇಳ್ತೀರಾ ಅಂತ ಕಾಯ್ತಾ ಇದ್ದೆ ನಾನು. ಅದನ್ನೇನ್ ಬಳಸ್ಕೊಳ್ಳಿಲ್ಲ ಅಂತ. ಏನಾದ್ರು ವ್ಯತ್ಯಾಸ ಇದೆಯಾ? ಏನಿಲ್ಲ. ಲೆಟ್ ಅಸ್ ಅಗ್ರಿ ಟು ಡಿಸಗ್ರಿ ಅಂದ್ರೆ ಭಿನ್ನಾಭಿಪ್ರಾಯ ಇರ್ಲಿ, ವಿಶ್ವಾಸ ಕಳ್ಕೊಳ್ಳೋದು ಬೇಡ ಅಂತ. ಎಸ್ ಸರ್, ವೆರಿ ಗುಡ್. ಯೂನಿಟಿ ಇನ್ ಡೈವರ್ಸಿಟಿ ಅಂತಾನು ಹೇಳ್ತಾರೆ. ಅದಕ್ಕೆ ಟೈಮ್ಸ್ ಆಗ್ಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ, ಅಷ್ಟೇ ನನ್ನ ಮನಸ್ಸಲ್ಲಿ ಇತ್ತು. ನಾನು ಈಗ ಭಿನ್ನಾಭಿಪ್ರಾಯ ಈಗ ಒಂದು ವಾರದಿಂದ ತೆಂಗಿನಕಾಯಿ ತುರ್ದ ಹಾಗೆ ಏನೇನ್ ಸಾಧ್ಯತೆ ಇದೆ, ಮನಃಶಾಸ್ತ್ರ ಏನ್ ಹೇಳುತ್ತೆ, ಧರ್ಮ ಏನ್ ಹೇಳುತ್ತೆ, ತ್ರಿಗುಣಗಳೇ ಎಲ್ಲವರಲ್ಲೂ ನೋಡಿದೀನಿ. ಅದರಿಂದ ಇದು ನೋಡಿದ್ದೆ. ಸಮಯದ ಮಿತಿಲಿ ಈಗ ನೇರವಾಗಿ ಅರ್ಥ ಆಗುತ್ತಲ್ಲ, ಅಗ್ರಿ ಟು ಡಿಸಗ್ರಿ ಏನರ್ಥ. ಲೆಟ್ ಅಸ್ ನಾಟ್ ಬಿ ಇನ್ ಎ ಹರಿ ಟು ಹ್ಯಾವ್ ಎ ಕಾಮನ್ ಒಪಿನಿಯನ್. ಲೆಟ್ ಅಸ್ ಹ್ಯಾವ್ ಡಿಫರೆಂಟ್ ಒಪಿನಿಯನ್ ಓನ್ಲಿ. ಲೆಟ್ ಅಸ್ ಸಿ, ಲೆಟ್ ಟೈಮ್ ಡಿಸೈಡ್. ಕಾಲ ನಿರ್ಧಾರ ಮಾಡ್ಲಿ ಯಾರು ಸರಿ ಯಾರು ಸರಿ. ಈ ಸರಿ ತಪ್ಪನ್ನು ಅಳಿಯೋದು, ಆಮೇಲೆ ಒಂದೇ ಅಭಿಪ್ರಾಯಕ್ಕೆ ಬರಬೇಕು ಅನ್ನೋ ದುಡುಕೋದು, ಈ ಎರಡೇ ಭಿನ್ನಾಭಿಪ್ರಾಯಕ್ಕೆ ತುಂಬಾ ತೊಂದರೆ ಕೊಡುವಂತ ಅಂಶಗಳು. ತಮ್ಮ ಹೆಣ್ಣು ಕುಡ್ಕ ರತ್ನ ಎಕ್ಸಾಂಪಲ್ ಮಾತ್ರ ವೆರಿ ಎಕ್ಸಲೆಂಟ್ ಸರ್, ಬಹಳ ಚೆನ್ನಾಗಿತ್ತು. ಪರ್ಸೆಪ್ಷನ್ಗೆ ಕನ್ಸೆಪ್ಷನ್ಗೆ ಒಳ್ಳೆ ಶಿಷ್ಯನಿಗೆ ಜ್ಞಾಪಕ ಬರದೇ ಇರುತ್ತೆ. ಒಳ್ಳೆ ಉದಾಹರಣೆ ಅಲ್ಲ, ಅದಕ್ಕಿಂತ ಒಳ್ಳೆ ಉದಾಹರಣೆ ಕೊಡ್ಲಿಕ್ಕಾಗಲ್ಲ ನನ್ನ ಮನಸ್ಸಿಗೆ. ಆಮೇಲೆ ಇನ್ಯಾರದಾರು ಪ್ರತಿಕ್ರಿಯೆ, ಪ್ರಶ್ನೆ? ಸೊ ಪ್ರೇಮಿಗಳು ಪ್ರೇಮ ಮೂರ್ಛೆ ಹೋಗ್ತಾರಂತೆ, ನಾನು ವಿಚಾರ ಮೂರ್ಛೆ ಮಾಡ್ತೀನಿ ಅಂತ ಅನ್ಕೋತೀನಿ. ವಿಚಾರ ಮೂರ್ಛೆ ಆಗ್ಬಿಡುತ್ತೆ ಅಂತ. ಆದ್ರೂ ಸುಮ್ನಿದ್ರು ಯಾಕೆ ನಮ್ಮನ್ನ ಯಾವಾಗ್ಲೂ ಸುಮ್ನಿದ್ ಗೋಳಿಕೋತೀರಿ ಅಂತ ದಯವಿಟ್ಟು ಭಾವಿಸ್ಬೇಡಿ. ನಾವು ಭರವಸೆ ಕಳ್ಕೊಳ್ಳೋದಲ್ಲೇನೆ ನೀವು ಯಾರು ಮಾತಾಡ್ಲಿ ಅಂತ ಪ್ರಯತ್ನ ಪಡ್ತಾನೆ ಇರ್ತೀವಿ. ಇದು ನಮ್ಮ ಎನ್ ಗುರುಗಳ ಆದೇಶ. ನೀನು ದೊಡ್ಡ ಗಂಟ್ಲಲ್ಲಿ ಎಲ್ಲಾರು ಬಾಯಿ ಮುಚ್ಚಿಸ್ಬಿಡ್ತೀಯಪ್ಪ, ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ದೆ ಇರಬೇಡ ಅಂತ. ಅದಕ್ಕೋಸ್ಕರ ಅದು ಒಂದು 5 ನಿಮಿಷ ನಷ್ಟ ಆದ್ರೂ ಸರಿಯೇ, ನಾನು ನೀವು ಮಾತಾಡೋದನ್ನ ಕೇಳೋ ಆಸೆಯನ್ನು ಕಳ್ಕೊಳ್ಳೋದಿಲ್ಲ. ಸರ್, ಇದು ಈಗ ಸಮಗ್ರ ದೃಷ್ಟಿ ಅಂತ ಹೇಳಿದ್ರಲ್ಲ ಲಾಸ್ಟಿಗೆ, ಇನ್ನೊಂದು 5ನೇ ಪಾಯಿಂಟ್ ಅಂದ್ರೆ ಅದು ಹೇಗೆ ಇದನ್ನ ಬ್ಯಾಲೆನ್ಸ್ ಮಾಡಿ ಅಲ್ಲ ನೋಡಿ, ಇಡೀ ಜೀವಿಗೋಲವೇ ಒಂದು ವ್ಯಕ್ತಿ ಅಂತ ಭಾವಿಸಿ ಅರ್ಥ ಮಾಡ್ಕೋಬೇಕು ಅಂತ ಇವ್ರು ಹೇಳ್ತಾರೆ, ಅರವಿಂದರು. ನಾವೇನ್ ಮಾಡ್ತಿದೀವಿ ಅಂದ್ರೆ ಪ್ರತ್ಯೇಕಿಸಿ ನೋಡ್ತಾ ಇದೀವಿ. ಪ್ರತ್ಯೇಕ ಆದಾಗ ಸ್ಪರ್ಧೆ ಬರುತ್ತೆ. ನಾನು ನೀನು ಅಂದ್ರೆ ನಾನು ನೀನು ಯಾರು ಸರಿ ಅನ್ನೋದು ಬರುತ್ತೆ. ನಾವೆಲ್ಲರೂ ಒಂದೇ ತತ್ವದ ಅಡಿಯಲ್ಲಿರೋರು ಅಂತ ಅನ್ನೋ ಭಾವನೆ ಬಂದಾಗ, ಈಗ ನೋಡಿ, ಒಂದೇ ಕುಟುಂಬದವರು ಒಂದು ಜಗಳ, ನಾವು ಜಗಳ ಅಂತ ಇನ್ನೂ ತುಂಬಾ ದಿವಸ ಜೊತೆಲಿ ಇರ್ಬೇಕಾದವ್ರು ಜಗಳ ಮಾಡೋದಿಲ್ಲ, ಪಕ್ಕದ ಮನೆಯವ್ರಂದ್ರೆ ಜಗಳ ಮಾಡ್ತೀವಿ, ಹೌದಾ? ಹಾಗಾಗಿ ಇಲ್ಲಿ ಯಾಕೆ ಒಂದೇ ಕುಟುಂಬದವರಲ್ಲಿ ಯಾಕೆ ಜಗಳ ಕಡಿಮೆ? ಯಾಕೆಂದ್ರೆ ಈ ಕುಟುಂಬದವರೆಲ್ಲ ನಮ್ಮೋರೆ, ಅವ್ರಿಗೆ ಪೆಟ್ಟಾದ್ರು ನನಗಾದ ಹಾಗೆ. ನೋಡಿ, ಕಾಲ್ಗೆ ಮುಳ್ಳು ಚುಚ್ಕೊಂಡ್ರೆ ತಕ್ಷಣ ಸೂಜಿ ಹುಡುಕೊಂಡ್ ಬರುತ್ತೆ ಹಣ್ಣು.
ಬಲಗೈ ಸೂಜಿ ಹಿಡ್ಕೊಳ್ಳುತ್ತೆ, ಎಡಗೈ ಕಾಲು ಹಿಡ್ಕೊಳ್ಳುತ್ತೆ. ನೋವಾದ್ರೆ ಹಿಂದಕ್ಕೆ ಹೋಗ್ಬಿಡ್ಬೇಡ, ಮುಳ್ಳು ತೆಗಿಬೇಕು ಅಂತ. ಮುಳ್ಳು ತೆಗಿಯೋವರೆಗೂ ಅದು ಭಿನ್ನಾಭಿಪ್ರಾಯ, ಭಿನ್ನ ವರ್ತನೆ ಏಕ ಗುರಿಗಾಗಿ ಇರುತ್ತೆ. ಅದನ್ನ ನಾನು ಹೇಳಿದ್ದು ಸಮಗ್ರ ದೃಷ್ಟಿಯಿಂದ. ಸೋಮಶೇಖರ್ ಅವರು ಮಾತಾಡ್ಬೇಕು ಅಂತಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ಇದು ಭಿನ್ನಾಭಿಪ್ರಾಯ ಒಂದು ಯೂನಿವರ್ಸಲ್ ಇದು. ಎಲ್ಲ ಇಬ್ಬರಿದ್ರೆ ಅದು ಬಂದೇ ಬರುತ್ತೆ. ಆಮೇಲೆ ತುಂಬಾ ಬಂದ್ರೆ ಗಾಬರಿ ಆಗದಿದ್ರೆ ಸರಿ, ಬಂದ್ರೆ ಬರೀ ಏನ್ ತೊಂದ್ರೆ, ಬಂದ್ರು ಒಳ್ಳೇದೇ. ಹೌದು ಹೌದು. ನೋಡಿ, ಬಯೋಡೈವರ್ಸಿಟಿ ಇದೆಲ್ಲ, ಜೀವಿ ವೈವಿಧ್ಯ. ಕಾಡಲ್ಲಿ ಎಷ್ಟು ತರ ಸಸ್ಯಗಳಿದೆ, ಎಷ್ಟು ತರ ಪ್ರಾಣಿಗಳಿದೆ. ಅದರಿಂದ ಎಲ್ಲಾ ಪ್ರಾಣಿಗೂ ಅನುಕೂಲ ಇದೆ, ಎಲ್ಲಾ ಸಸ್ಯಕ್ಕೂ ಅನುಕೂಲ ಇದೆ. ನಾವು ಬಯೋಡೈವರ್ಸಿಟಿ ಮೆಚ್ಕೋತೀವಿ, ಒಪಿನಿಯನ್ ಡೈವರ್ಸಿಟಿ ಮೆಚ್ಕೋತೀವಿ. ಎಷ್ಟು ವಿಚಿತ್ರ. ಹೌದು ಹೌದು ಸರ್. ತುಂಬಾ ಅಚ್ಚುಕಟ್ಟಾಗಿ ನನಗೆ ತುಂಬಾ ಸಂತೋಷ ಆಯ್ತು ಸರ್. ವಿವರಣೆ. ಥ್ಯಾಂಕ್ ಯು ಸರ್. ಸಂತೋಷಂ ಜನೇಯತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ ಅಂತ ಒಂದು ಮಾತಿದೆ. ಯಾರು ಪ್ರಾಜ್ಞರು ಅಂದ್ರೆ ಸಂತೋಷವನ್ನು ಉಂಟು ಮಾಡೋರು ಅಂತ. ಅದರಲ್ಲೂ ಯಾವ ಸಂತೋಷ ಬಹಳ ಕಾಲ ಉಳಿಯುತ್ತೋ ಅವ್ರು ಇನ್ನೂ ದೊಡ್ಡ ಪ್ರಾಜ್ಞರು. ನಕ್ಬಿಟ್ಟು ಸುಮ್ಮನಾಗುವಂತ ಸಂತೋಷ ಏನು ಪ್ರಯೋಜನ ಆಗೋದಿಲ್ಲ. ಸರ್ ನಮಸ್ತೆ. ನಮಸ್ತೆ ಶಿವಕುಮಾರ್. ಮತ್ತೆ ಆರಾಮಿದ್ರಿ ಸರ್? ಆರಾಮಕ್ಕಿದೇನಪ್ಪ. ಸರ್ ಈಗ ಬಹಳ ಖುಷಿ ಆಯ್ತು. ಈ ಭಿನ್ನಾಭಿಪ್ರಾಯ ಒಂದು ವಿಷಯ ಸುಮಾರು ಒಂದು ಮುಕ್ಕಾಲು ಗಂಟೆ ನೀವು ಭಾರಿ ಚೆನ್ನಾಗಿ ಅರ್ಥ ಆಗ್ಬಿಡಿ ಸರ್. ಭಿನ್ನಾಭಿಪ್ರಾಯ ನಾವು ಪ್ರತಿದಿನ ನಾವು ನೋಡ್ತಾ ಇರ್ತೀವಿ, ಭಿನ್ನಾಭಿಪ್ರಾಯಗಳು ಮಾತಾಡ್ತಾ ಇರ್ತೀವಿ. ಆದ್ರೆ ಉದಾಹರಣೆ ಮೂಲಕ ಮಾತ್ರ ಭಾರಿ ಸೊಗಸಾಗಿ ನೀವು ಕೊಟ್ರಿ. ತುಂಬಾ ಧನ್ಯವಾದಗಳು ಸರ್. ಈ ವಯಸ್ಸಿನಲ್ಲೂ ಇಂಥ ವಿಷಯಗಳನ್ನ ತಾವು ಬಹಳ ಸುಲಲಿತವಾಗಿ ಹೇಳ್ಕೊಟ್ಟಿದ್ರಿ. ಬಹಳ ಖುಷಿ ಆಯ್ತು ಸರ್. ಶಿವಕುಮಾರ್, ಆಸಕ್ತಿ ಇರೋ ನಿಮ್ ಸ್ನೇಹಿತರು ಯಾರು ಇದ್ರೆ ಅವ್ರನ್ನು ನಮ್ಮ ಗುಂಪಿಗೆ ಸೇರಿಸಿದ್ರೆ ಒಂದ್ ಸ್ವಲ್ಪ ನಮ್ಗೆ ಜನದ ಬೆಂಬಲ ಬರುತ್ತೆ. ಜನ ಬರುವಂತ ಜನ ನೋಡಿ ಒಂದ್ 18-20 ಜನ ಬರ್ತಾ ಇದಾರೆ ಅಷ್ಟೇ. ಅದೇ ನಾನು ಮೊನ್ನೆ ಜಾಯ್ನ್ ಆದೆ ಸರ್. ನಿಮ್ ಮೇಲೆ ನಂಬಿಕೆ ನಂಗೆ ಗೊತ್ತು. ನಿಮ್ಗೆ ನನ್ನ ಗೊತ್ತು, ನೀವು ಮುಂಚೆ ಮಾತಾಡಿದ್ರಿಂದ ಅದಕ್ಕೆ ಕೊಟ್ಟೆ. ಆಮೇಲೆ ತಮ್ಮದಲ್ಲಿ ಒಂದು ವಿನಂತಿ, ಈ ತಿಳಿಮನ ಇದೆಯಲ್ಲ ಸರ್, ಅದು ಭಾರಿ ಖುಷಿಯಾಗಿದೆ. ಅದೊಂದ್ ಸ್ವಲ್ಪ ಅದನ್ನ ಒಂದಿನ ಒಂದು ವಿಶ್ಲೇಷಣೆ ಇಟ್ಕೊಳ್ಳಿ ಸರ್ ಅದ್ರ ಬಗ್ಗೆ, ತಿಳಿಮನ ಪುಸ್ತಕದ ಬಗ್ಗೆ. ಅವಾಗ ಏನಾಗುತ್ತೆ ಅಂದ್ರೆ ನನ್ ಸಂಕೋಚ ಸ್ವಪ್ರಚಾರ ಆಗತ್ತೆ ಅಂತ ನಂಗೆ ಸಂಕೋಚ ಅಷ್ಟೇ ಶಿವಕುಮಾರ್. ಅಲ್ಲ, ಪ್ರಾಸಂಗಿಕವಾಗಿ ಪ್ರಸ್ತಾಪ ಮಾಡ್ತೀನಿ. ತಿಳಿಮನದ ಅನೇಕ ಸಂಗತಿಗಳನ್ನ ಪ್ರಾಸಂಗಿಕ ತಿಳಿಮನ ಅನ್ನೋ ಶೀರ್ಷಿಕೆ ಮಾಡ್ತಾ ಇದ್ದಾರೆ. ಇನ್ಯಾರಾದ್ರು? ಶಿವಕುಮಾರ್ ನೋಡಿ, ಎಷ್ಟೋ ವರ್ಷದ ಮೇಲೆ ಮರ್ತಿದ್ದವರು ಈಗಲೂ ಅದೇ ವಿಶ್ವಾಸ ಇಟ್ಕೊಂಡು ನಮ್ಮ ಗುಂಪಿಗೆ ಬಂದು ಸುಮಾರು ಈಗ 20 ವರ್ಷ ಆಯ್ತು ಸರ್ ತಮ್ಮನ್ನ ಭೇಟಿ ಆಗಿದೆ. ಹ್ಮ್ ಸರ್, 20 ವರ್ಷ ಆಯ್ತು. ಸಂತೋಷ ನೋಡಿ, ಬಹಳ ಕಾಲ ಉಳಿಯೋ ಸಂತೋಷ ಕೊಟ್ರೆ ಇದು ಪರಿಣಾಮ. ಯಾಕೆಂದ್ರೆ ಬಹಳ ಹತ್ತಿರದಿಂದ ನೋಡಿದ್ವಿ ಸರ್, ನಿಮ್ ಮನೆಯಲ್ಲಿ ಬಂದು ನಿಮ್ ಪುಸ್ತಕಗಳು, ಸುಮಾರು ಪುಸ್ತಕಗಳನ್ನೆಲ್ಲ ನೋಡಿದ್ವಿ ಸರ್. ಬಹಳ ಒಂದ್ ರೀತಿ ತಾವು ವಿಜ್ಞಾನದಿಂದ ಹಿಡಿದು ಆಧ್ಯಾತ್ಮದವರೆಗೂ ಸಹ ಒಳ್ಳೆಯ ಒಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರಿ. ಎಲ್ಲ ಕಡೆಗೂ ತುಂಬಾ ಧನ್ಯವಾದಗಳು ಸರ್. ಯಾರ್ದು ಇಲ್ದಿರ ಮುಗಿಸ್ಬೋದು ಗಣೇಶ್. ಈಗ ತಿಳಿಮನವನ್ನು ಕೂಡ ಒಂದು ವಿಷಯವಾಗಿ ಮಾಡ್ಬೋದು ಅಂತ ಅನ್ಸುತ್ತೆ ಅವ್ರು ಹೇಳಿದಾಗ. ಮುಂದೆ ನೋಡೋಣ ಸರ್. ಆಮೇಲೆ ಅದು ತಾವು ಹೇಳಿದಾಗೆ ಬರುವ ಸೋಮವಾರ ನನಗೆ ತೊಂದರೆ ಇದೆ, ಹಾಗಾಗಿ ಅವತ್ತಿನ ದಿವಸ ಆಗ್ಲಿಕ್ಕಿಲ್ಲ. ನಾನು ಇನ್ನೊಂದು 2-3 ದಿವಸದಲ್ಲಿ ನೋಡಿ ನಮ್ಮೆ ಹೇಳ್ತೀನಿ ಸರ್ ಅದು ಯಾವಾಗ ಆಗ್ಬೋದು ಅಂತೇಳಿ. ಅದರಿಂದ ಆತ್ಮೀಯರೇ, ಸೋಮವಾರ ನಿರೀಕ್ಷೆ ಮಾಡಬೇಡಿ. ಬೇರೆ ಡೇಟ್ ಯಾವ್ದು ಅಂತ ಅವ್ರು ಹೇಳ್ತಾರೆ. ವಿಷಯನೂ ಕೂಡ ಅವಾಗಲೇ ಹಾಕ್ತಿವಲ್ಲ ನಾವು. ಹೇಗೆ ಈಗ ವಿಷಯದಲ್ಲಿ ಸರ್ ಏನಾಗಿದೆ ಅಂದ್ರೆ, ಈಗ ಮತ್ತೆ ಅದೇ ದ್ವಂದ್ವನೇ ಇದೆ. ದ್ವಂದ್ವಕ್ಕೆ 3 ಮತ್ತೆ ನಂಬಿಕೆ, ಎರಡಕ್ಕೂ ಒಂದೇ. ಅದಕ್ಕೆ ನಾನು ಇನ್ನೊಂದ್ಸರಿ ಓಟ್ ಹಾಕಿ ಅಂತ ಹೇಳಿದ್ದೇನಲ್ಲ, ಈಗ ಅವಾಗ ಸರಿ ಹೋಗ್ಬೋದು, ನೋಡೋಣ. ಮತ್ತೊಮ್ಮೆ ಈಗ ಆಗಿರೋದು ಬಿಟ್ಟುಬಿಟ್ಟು ಇನ್ನುಳಿದಕ್ಕೆ ಇನ್ನೊಂದ್ಸರಿ, ಅದಕ್ಕೆ ನಾನು ಹೇಳಿದೆ ಎಲ್ಲವಕ್ಕೂ ಓಟ್ ಹಾಕಿ. ನೀವು ಒಂದ್ ಹೇಳಿರಿ ತಾಪತ್ರಯ ಬರುತ್ತೆ, ಈಕ್ವಲ್ ಆಗ್ಬಿಡುತ್ತದೆ. ಆಗ್ಲಿ, ಈಗ ಹಾಕ್ತಾರೆ ಅವರೆಲ್ಲ ಓಟ್ ಹಾಕ್ತಾರೆ, ಅದು ನೋಡ್ಬಿಟ್ಟೆ ಮಾಡು. ಮಾಡೋಣ. ಓಕೆ, ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ, ಧನ್ಯವಾದಗಳು. ಓಕೆ ಸರ್, ಧನ್ಯವಾದಗಳು ಸರ್.